പൊണ്ണില്ല തന്നെ പൊണ്ണില്ല. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಮೇಡಮ್. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ॐ शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरुविष्णुः गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। ॐ शान्ति शान्ति शान्ति। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। श्रीरङ्गसूपुल् तिरुवेङ्गडमुडयान् பாருன்னச்சொன்னப்பழமொழியுள் ஓரன்னுத்தானே அமையாதோ தாரணியில் வாழ்வார்க்கு வாನೇರ ಪೋಮಳவும் வாழ்வு. ಎಲ್ಲರಿಗೂ ನಮಸ್ಕಾರ. ಇವತ್ತು ಗೀತಾರ್ಥ ಸಂಗ್ರಹ ಕಂಟಿನ್ಯೂ ಮಾಡ್ಕೊಳ್ಳೋಣ. கட்ட பொருள் விரித்த காசினியில் நான் மறையின் இட்ட பொருளியம்புமின் பொருளை சிஷ்டர் தொழும் வேதாந்த தேசிகனை மேவுவார் தங்கள் திருப்பாதாம்புயம் அடியேன் 10 கீதமொழிந்தருளும் வேதாந்த தேசிகனார் ಪಾದಾರವಿಂದ ಮಲರ್ಪತ್ತು. ಎಲ್ರಿಗೂ ನಮಸ್ಕಾರ. ಅವತ್ತು 9ನೇ ಇದು ಪದ್ಯ ಪಾಶ್ರವನ್ನ ನೋಡ್ತಾ ಇದ್ವಿ. ಅದು ಪೂರ್ತಿ ಆಗಿರ್ಲಿಲ್ಲ. ಅದನ್ನ ತಗೊಂಡು ಮುಗಿಸ್ಕೊಂಡು ಮುಂದೆ ಹೋಗೋಣ. ಅದನ್ನ ಇನ್ನೊಂದ್ಸತಿ ರಿಪೀಟ್ ಮಾಡ್ಕೊಳ್ಳೋಣ. ஆராத செல்வமும் ஆருயிர் காணும் அரும் பயனும் ದಯವಿಟ್ಟು ಫಾಲೋ ಮಾಡ್ತೀರಾ? ಹಾ ಮೇಡಮ್, ಓಕೆ ಮೇಡಮ್. ஆராத செல்வமும் ஆருயிர் காணும் அரும் பயனும் பேராது தன் கழல் கீழ் அமரும் பெரும் வாழ்ச்சிகளும் பேராத தன் கழல் கீழ் அமரும் பெருவாழ்ச்சிகளும் சோராதுகந்தவர் தூமதி கொள்வதும் செய்வனவும் சோராதுகந்தவர் தூய்மதி கொள்வதும் செய்வனவும் ತೇರಾ ವಿಷಯನಕ್ಕೆ ಇದು ತೋರ ಅಂತಾನೆ ಇದೆ. ನಾನು ಇನ್ನೂ ಒಂದೆರಡು ಬುಕ್ಕಲ್ಲಿ ನೋಡಿದೆ. ಗೋಪಾಲಾಚಾರ್ಯರು ಮೈಸೂರಾಂಡವನ್ ಅಂತ ಹೇಳ್ತಾರಲ್ಲ, ಅವರು ಒಂದು ಪುಸ್ತಕ ಹಾಕಿದ್ದಾರೆ. ಅದ್ರಲ್ಲಿ ಕೂಡ ತೋರ ಅಂತಾನೆ ಇದೆ. 2 ಪಾಠ ಭೇದ ಇರ್ಬೋದು. ತೇರ ಅಂತ ಬೇಕಾದ್ರೂ ಹೇಳ್ಬೋದು, ತೋರ ಅಂತಾನೂ ಹೇಳ್ಬೋದು. ಆಮೇಲೆ ಈ ಪದ್ಯದಲ್ಲಿ ನಾನು ಎಲ್ಲಾ ಕಡೆನೂ ನೋಡಿದೆ, ಅಲ್ಲಿ 3rd and 4th ಲೈನ್ ಹೆಚ್ಚು ಕಡಿಮೆ ಸಿಮಿಲರ್ ಆಗಿದೆ. ಇದು ಪದ್ಯದ ಲಕ್ಷಣಕ್ಕೋಸ್ಕರ ಆತರ ಛಂದಸ್ಗೆ ಆತರ ಮಾಡಿರ್ತಾರೆ ಏನೋ. ಅದ್ರ ಬಗ್ಗೆ ತುಂಬಾ ಡೀಪ್ ಆಗಿ ನನಗೆ ತಮಿಳ್ ಕಾವ್ಯದ ಬಗ್ಗೆ ಅಷ್ಟು ಗೊತ್ತಿಲ್ಲ. ಬಟ್ ಸುಮ್ಮನೆ ಹಾಗೆ ನೋಡಿದಾಗ ದೇಶಿಕರು ಆ ಪ್ರಾಸವನ್ನ ಫಾಲೋ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಇವರು ಗೋಪಾಲಾಚಾರ್ಯ ಬುಕ್ಕಲ್ಲೂ ಕೂಡ ಅದು ತೋರ ಅಂತಾನೆ ಕೊಟ್ಟಿದ್ದಾರೆ. ಅದಕ್ಕೂ ಒಂದು ಮೀನಿಂಗ್ ಇದೆ. ತೋರ ಅಂತ ಹೇಳಿದ್ರೆ ಸೋಲದ ಅಂತ ಇದೆ. ತೇರ ಅಂತ ಹೇಳಿದ್ರೆ ಉತ್ತೀರ್ಣ ಆಗದ, ಕನ್ಫ್ಯೂಷನ್ ಇರೋ ಅರ್ಜುನ ಅಂತ ಆಗುತ್ತೆ. 2 ಅರ್ಥ ಸಮಂಜಸವಾಗೇ ಇದೆ. ಯಾವ್ದು ಬೇಕಾದ್ರೆ ತಗೋಬಹುದು. ತೇರಾ ವಿಷಯನಕ್ಕೆ ತಿರುನಾರಣನ್ ಶೆಪ್ಪಿನನೇ. ತೇರಾ ವಿಷಯನಕ್ಕೆ ತಿರುನಾರಣನ್ ಶೆಪ್ಪಿನನೇ. ஆராத செல்வமும் ஆருயிர் காணும் அரும் பயனும் பேராத தன் கழல் கீழ் அமரும் பெரும் வாழ்ச்சிகளும்
சோராது வந்தவர் தூமதிகொள்வதும் செய்வனவும் தேரா விஷயனுக்கு திருநாரணன் செப்பினனே. ஆராத செல்வமும் ஆருயிர் காணும் அரும்பயனும் பேராது தன் கடற்கீழ் அமரும் பெருவாழ்ச்சிகளும் சோராதுகந்தவர் தூய்மதி கொள்வதும் செய்வனவும் தேரா விஷயனுக்கு திருநாரணன் செப்பினனே. ತಿರುನಾರಾಯಣನ್ ಲಕ್ಷ್ಮೀ ವಿಶಿಷ್ಟನಾದ ನಾರಾಯಣನು ಯಾರಿಗೆ ತೇರಾ ವಿಷಯನಕ್ಕೆ ಅಂತ ಹೇಳಿದ್ರೆ ಒಂದು ಇದರಲ್ಲಿ ಮತಿಯನ್ನ ಕಳ್ಕೊಂಡು ಮತಿಹೀನ ಸ್ಥಿತಿಯಲ್ಲಿ ಇದ್ನಲ್ಲ ಅಂತ ಒಂದು ಅರ್ಜುನನಿಗೆ ಅಂತ ಆಗತ್ತೆ. ತೋರಾ ವಿಜಯನಕ್ಕೆ ಅಂತ ಹೇಳಿದ್ರೆ ಸೋಲಲ್ಲೇ ನೋಡದೆ ಇರುವಂತ ವಿಜಯ ಅಂತ ಹೇಳಿದ್ರೆ ಅರ್ಜುನ ಅವನಿಗೆ ಅಂತಾನೂ ಆಗತ್ತೆ. ಅದನ್ನ ಹೇಳಿದ್ರು ಅಂತ ಇಲ್ಲಿ ಅರ್ಥವನ್ನ ನೋಡೋಣ. ಇಲ್ಲಿ 8ನೇ ಅಧ್ಯಾಯದ 7ನೇ ಪಾಶ್ರದಲ್ಲಿ 8ನೇ ಅಧ್ಯಾಯದ ಸಾರಾಂಶವನ್ನು ನಮಗೆ ತಿಳಿಸ್ಕೊಡ್ತಾರೆ. ವೇದಾಂತ ದೇಶಿಕರೇನೋ ಗೀತಾರ್ಥ ಸಂಗ್ರಹ ಅಂತ ಬರೆದ್ಬಿಟ್ರು, ಸಂಗ್ರಹವಾಗಿ ಬರ್ದಿದ್ದಾರೆ. ಆದ್ರೆ ಅದನ್ನ ಹೇಳಕ್ ಹೋದ್ರೆ ಅವ್ರು ಮಾಡಿರೋ ಎಪಿಟಮೈಸೇಷನ್ ಎಷ್ಟು ಕಷ್ಟವಾಗಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಾನು ನಿನ್ನೆ ಹೋದ ಕ್ಲಾಸಲ್ಲೇ ಹೇಳಿದೆ 47 ಶ್ಲೋಕಕ್ಕೆ 1 ಶ್ಲೋಕ ಬರೆದಿದ್ದಾರೆ. ಅಂದ್ರೆ ನಾವು ವಿಸ್ತಾರವಾಗಿ ಹೇಳ್ಬೇಕಾದ್ರೆ ಹೆಚ್ಚು ಕಡಿಮೆ ಒಂದು 10 ಶ್ಲೋಕ ಅನ್ನೋದ್ರು ಭಗವದ್ಗೀತೆಯಿಂದ ತಗೊಂಡು ಹೇಳ್ಬೇಕಾಗತ್ತೆ. ಒಂದೊಂದು ಲೈನ್ಗೆ ಅಷ್ಟು ಸಾರವನ್ನ ತುಂಬಿ ಇಟ್ಟಿದ್ದಾರೆ ವೇದಾಂತ ದೇಶಿಕರು. ಅದೇ ತರ ಇದರಲ್ಲಿ 28 ಶ್ಲೋಕಗಳಿದೆ ಈ 8ನೇ ಅಧ್ಯಾಯದಲ್ಲಿ. 8ನೇ ಅಧ್ಯಾಯದಲ್ಲಿರೋ 28 ಶ್ಲೋಕಕ್ಕೆ ಇದರಲ್ಲಿ ಅರ್ಥವನ್ನ ನಮ್ಗೆ ತೋರಿಸ್ಕೊಡ್ತಾರೆ. ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದ್ವಿ 4 ವಿಧವಾದ ಭಕ್ತರಿದ್ದಾರೆ, ಆರ್ತೋ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ ಅಂತೆಲ್ಲಾನು. ಅದರಲ್ಲಿ ವಿಶೇಷವಾಗಿ ಜ್ಞಾನಿನ ಕೊಂಡಾಡ್ಕೊಂಡು ಅಂತವನು ತುಂಬಾ ಅತ್ಯುತ್ತಮ, ಅವನು ಭಗವಂತನಿಗೆ ತುಂಬಾ ಹತ್ತಿರವಾದವನು ಅಂತೆಲ್ಲ ಹೇಳ್ತಾರೆ. ಈ ಪದ್ಯದಲ್ಲಿ ಏನಂತ ಹೇಳಿದ್ರೆ ಅಲ್ಲಿ ಸಾಧಕರ ಬಗ್ಗೆ ಹೇಳಿದ್ರು, ಇಲ್ಲಿ ಫಲದ ಬಗ್ಗೆ ಹೇಳ್ತಾರೆ. ಅಲ್ಲಿ ಸಾಧಕರು 4 ವಿಧವಾದ ಸಾಧಕರಿದ್ದಾರೆ ಅಂತ, ಇಲ್ಲಿ ಫಲವನ್ನ ಅಂದ್ರೆ ಪುರುಷಾರ್ಥ ಏನೋ ಇದೆಯಲ್ಲ ಅದನ್ನ ಬಗ್ಗೆ ಹೇಳ್ತಾರೆ. 3 ವಿಶೇಷವಾಗಿ ಆ ಫಲಗಳನ್ನ ನಮಗೆ ತೋರಿಸ್ಕೊಡ್ತಾರೆ. ಏನು ಸಾಧನೆ ಮಾಡೋದ್ರಿಂದ, ಉಪಾಸನೆ ಮಾಡೋದ್ರಿಂದ 3 ವಿಶೇಷವಾದ ಫಲಗಳನ್ನ ನಮ್ಗೆ ಸಿಗುತ್ತೆ. ಐಶ್ವರ್ಯ, ಕೈವಲ್ಯ ಮತ್ತು ಮೋಕ್ಷ. ಬ್ರಾಡ್ ಆಗಿ ಇದಿಷ್ಟು ಒಬ್ಬೊಬ್ರು ಒಂದೊಂದು ಸಣ್ಣ ಪುಟ್ಟ ಆಮಿಷಗಳಿಗೆ ಭಗವಂತನನ್ನ ಕೇಳ್ಕೊಂಡು ಶರಣಾಗತಿ ಮಾಡ್ಕೊಳ್ಳೋದು ಅದು ಬೇರೆ ವಿಷಯ. ಅದು ಯಾವ್ದಾದ್ರು ಒಂದ್ ಕ್ಯಾಟಗರಿ, ಇದು ಒಂದ್ರಲ್ಲಿ ಇದ್ದೇ ಬೀಳುತ್ತೆ. ಆದ್ರೆ ಜನರಲಿ ಎಲ್ಲಾರ್ನೂ ಫಲಗಳನ್ನ ವಿಂಗಡಿಸ್ಬೇಕಾದ್ರೆ ಇದು 3ಅನ್ನೇ ನಮಗೆ ತೋರಿಸ್ಕೊಳ್ತಾರೆ. 3 ಅಧಿಕಾರಿಗಳು. ಅದನ್ನ ಇಲ್ಲಿ ಐಶ್ವರ್ಯ, ಕೈವಲ್ಯ ಮತ್ತು ಮೋಕ್ಷ ಅಂತ 3 ವಿಧವಾದ ಫಲಗಳನ್ನ ತೋರಿಸ್ತಾರೆ. ಈ 3 ಅಧಿಕಾರಿಗಳು ಕೂಡ ನಮಗೆ ಆದಿಭೂತ, ಆದಿದೈವ ಮತ್ತು ಆದಿ ಯಜ್ಞ ಇವರುಗಳನ್ನ ಅಂತಿಮ ಸ್ಮರಣೆ ಬಗ್ಗೆ ಈ ನಾಲ್ಕು ತರದ್ದು ಆದಿಭೂತ, ಆದಿದೈವ, ಆದಿಯಜ್ಞ ಮತ್ತು ಅಂತಿಮ ಸ್ಮರಣೆ ಇದ್ರ ಬಗ್ಗೆನೂ ಇದರಲ್ಲಿ ನಮಗೆ ತಿಳಿಸ್ಕೊಡ್ತಾರೆ ಈ ಅಧ್ಯಾಯದಲ್ಲಿ. ನೋಡಿ ಇಲ್ಲಿ ಆರಾಧ ಶೆಲ್ವಮುಂ ಆರುಯಿರ್ ಕಾಣುಂ ಅರುಂಪಯನ್. ಆರಾಧ ಶೆಲ್ವಂ ಅಂದ್ರೆ ಮೋಕ್ಷ, ಯಾವತ್ತು ಎಂದೂ ಕಡಿಮೆ ಆಗದೆ ಇರುವಂತದ್ದು ಐಶ್ವರ್ಯ ಬೇಕು ಅಂತ. ಅದು ಆರಾಧ ಶೆಲ್ವಂ, ಅದು ಶೆಲ್ವಂ ಅಂತ ಹೇಳಿದ್ರೆ ಇಲ್ಲ ಐಶ್ವರ್ಯ. ಆರಾಧ ಶೆಲ್ವಂ ಅಂದ್ರೆ ಐಶ್ವರ್ಯ ಕೇಳ್ಬೇಕಾದ್ರೆ ಒಬ್ಬ ನಾನು ಯಾವತ್ತು ಎಷ್ಟು ಖರ್ಚು ಮಾಡಿದ್ರು ಕಡಿಮೆ ಆಗದೆ ಇರೋ ಅಷ್ಟು ಐಶ್ವರ್ಯ ಬೇಕು ಅಂತ ತಾನೇ ಕೇಳ್ಕೊತಾನೆ. ಅದಕ್ಕೆ ಆರಾಧ ಶೆಲ್ವಂ. ಆರುಯಿರ್ ಕಾಣುಂ ಅರುಂಪಯನಂ ಅಂದ್ರೆ ತನ್ನ ಆತ್ಮ ಸಾಕ್ಷಾತ್ಕಾರವನ್ನ ಈ ಪ್ರಕೃತಿ ಮಂಡಲದಲ್ಲೇ ಮಾಡ್ಕೊಳ್ಬೇಕು ಅಂತ ಅನ್ಕೋತಾನಲ್ಲ, ಆತ್ಮವನ್ನ ಅದರ ಜ್ಞಾನಮಯವಾದ ಸ್ವರೂಪವನ್ನ ಈ ಪ್ರಕೃತಿ ಮಂಡಲದಲ್ಲಿ ಸಂಬಂಧ ಯಾವುದು ಒಂಚೂರು ಇಲ್ಲದೆ ಇರೋ ತರ ನೋಡ್ಬೇಕು ಅಂತ ಅನ್ಕೊಳ್ತಾನಲ್ಲ, ಅದೇ ಕೈವಲ್ಯ. ಕೈವಲ್ಯದಲ್ಲಿ ಅದನ್ನ ಅವನಿಗೆ ಅನುಭವಕ್ಕೆ ಬರುವಂತದ್ದು. ಅದನ್ನ ಪೇರಾದು ತನ್ ಕಡಲ್ಕೆ ಅಮರಂ ಪೆರುಂ ವಾಚ್ಯಂ, ಅದನ್ನ ಬಿಟ್ರೆ ಪೇರಾದು ತನ್ ದೊಡ್ಡ ಒಂದು ಐಶ್ವರ್ಯ ಇನ್ಯಾವುದಪ್ಪ ಅಂತ ಹೇಳಿದ್ರೆ ನಿನ್ನ ಪಾದಗಳಿಗೆ ಸದಾ ಕೈಂಕರ್ಯ ಮಾಡಿಕೊಂಡು ವೈಕುಂಠದಲ್ಲಿ ಇರುವಂತದ್ದು, ಅಮರಂ ಅಲ್ಲೇ ಪರ್ಮನೆಂಟ್ ಆಗಿ ವಾಸ ಮಾಡೋದು ಪೆರುವಾಳ್ಚಿ. ದೊಡ್ಡ ಒಂದು ಪೆರುವಾಳ್ಚಿ ಅಂತ ಹೇಳಿದ್ರೆ ಒಂದು ತುಂಬಾ ಒಳ್ಳೆ ಉತ್ತಮವಾದ ಒಂದು ಬದುಕು, ಅಂದ್ರೆ ಉತ್ತಮವಾದ ಒಂದು ಸ್ಥಿತಿ ಅಂತ ಹೇಳ್ಬೋದು. ಯಾಕಂದ್ರೆ ಆಮೇಲೆ ಮತ್ತೆ ಹುಟ್ಟಲ್ವಲ್ಲ, ಉತ್ತಮವಾದ ಒಂದು ಸ್ಥಿತಿಯಲ್ಲಿ ಆತ್ಮ ಅಲ್ಲಿ ಇರ್ತಾನೆ, ಸದಾ ಭಗವಂತನಿಗೆ ಕೈಂಕರ್ಯ ಮಾಡಿಕೊಂಡು ಭಗವಂತನ ಪಾದಗಳ ಹತ್ರ ಇರ್ತಾನೆ ಅಂತ. ಶೋರಾದು ಹೊಂದವರ್ ತೂಂಬದಿಕೊಳ್ಳುವುದು ಶೈವನವಂ, ಇದ್ರ ಬಗ್ಗೆ ಆ ಸಾಧಕರ ಬಗ್ಗೆ ವಿಶದವಾಗಿ ಇಲ್ಲಿ ತಿಳಿಸ್ಕೊಡ್ತಾರೆ. ಅದನ್ನ ನಾವು ನೋಡೋಣ. ನಮಗೆ ಕೈವಲ್ಯಾರ್ಥಿ ಮತ್ತೆ ಐಶ್ವರ್ಯ ಅರ್ಥಿಗಳ ಬಗ್ಗೆ ಏನು ಅಷ್ಟು ಆಸಕ್ತಿ ಇಲ್ಲದೆ ಹೋದ್ರೆ ಕೂಡ
ಅವ್ರಿಗೂ ಮೋಕ್ಷಾರ್ಥಿಗೂ ಏನು ವ್ಯತ್ಯಾಸ ಇದೆ ಅಂತ ತಿಳ್ಕೊಳ್ಬೇಕಾದ್ರೆ ಅವ್ರುಗಳನ್ನು ತಿಳ್ಕೊಳ್ಬೇಕಾಗತ್ತೆ ನಾವು. ಈ ಕೈವಲ್ಯಾರ್ಥಿ ಅನ್ನೋನು ಯಾರು ನೋಡೋಣ. ಈ ಕೈವಲ್ಯಾರ್ಥಿ ಅನ್ನೋನು ಇವ್ರಿಗೆ ಶುದ್ಧ ಆತ್ಮಾನುಭವ ಸಾಕು, ಅವ್ರಿಗೆ ಬೇರೆ ಏನು ಬೇಡ. ಅವ್ರಿಗಲ್ಲಿ ಭಗವಂತನಿಗೆ ಕೈಂಕರ್ಯ ಮಾಡೋದು, ಇನ್ನೊಂದು ದಾಸಭೂತನಾಗಿರೋದು ಅಂಥದ್ದೆಲ್ಲ ಏನು ಬೇಡ. ತಮ್ಮ ಆತ್ಮದ ಪೂರ್ತಿ, ನಮ್ಮ ಆತ್ಮಗಳಿಗೂ ತುಂಬಾ ಮಂಗಿ ಹೋಗ್ಬಿಟ್ಟಿದೆ ಪ್ರಕೃತಿಯಿಂದ. ಅದು ಬಿಟ್ರೆ ಅದು ಕೂಡ ಭಗವಂತನಷ್ಟೇ ತುಂಬಾ ಶಕ್ತಿಶಾಲಿ, ಅದಕ್ಕೂ ಎಲ್ಲ ಮಾಡೋಕ್ಕಾಗತ್ತೆ ಎಕ್ಸೆಪ್ಟ್ ಶ್ರೀಪತಿತ್ವ ಮತ್ತು ಯಾವುದು ಶ್ರೀಪತಿತ್ವ ಮತ್ತು ಸೃಷ್ಟಿಕರ್ತತ್ವ, ಅದೆರಡು ಬಿಟ್ರೆ ಬಾಕಿದೆಲ್ಲ ಮಾಡ್ಬೋದು ಅಂತ ಗೊತ್ತಾದ್ರೆ ಅಲ್ಲಿ ಒಂದು ಸುಖನೂ ಇದೆ. ಏನ್ ಬೇಕಾದ್ರೂ ಮಾಡ್ಬೋದು. ಅಲ್ಲೂ ನಿಮಗೆ ಮುಪ್ಪು, ಜರೆ, ವ್ಯಾಧಿ ಯಾವುದು ಕಷ್ಟಗಳಿಲ್ಲ, ಯಾವ್ದ್ರಿಂದಲೂ ಏನೂ ತೊಂದರೆ ಇಲ್ಲ. ಸುಖವಾಗಿ ನೀವು ಹೇಗೆ ಬೇಕೋ ಆಗ ಕಾಲ ಕಳಿಬಹುದು, ಯಾವ ಗ್ರಹಕ್ಕೆ ಬೇಕಾದ್ರೂ ಹೋಗ್ಬೋದು ಬರ್ಬೋದು, ಎಲ್ಲಾನು ಸಾಮರ್ಥ್ಯ ಎಲ್ಲ ಇದ್ದಾಗ ಅದನ್ನ ಅನುಭವಿಸ್ಬೇಕು ಅಂತ ಅನ್ಕೋತಾರಂತೆ ಈ ಕೈವಲ್ಯಾರ್ಥಿಗಳು. ಬೇರೆ ಏನೂ ಇಲ್ಲ. ಇದೆಲ್ಲರೂ ಇರ್ಬೇಕಾದ್ರೆ ಸಂಸಾರದಿಂದ ಇದರಲ್ಲಿ ಪ್ರಕೃತಿ ಸಂಬಂಧವನ್ನ ಬಿಡಿಸಿ ಆತ್ಮವನ್ನ ಮಾತ್ರ ಅನುಭವಿಸೋದು. ಅವರು ಈ ತರ ಒಂದು ಸ್ಥಿತಿಯನ್ನ ಇಷ್ಟಪಡಲ್ಲ. ಯಾಕಂದ್ರೆ ಸಾಂಪ್ರದಾಯಸ್ಥರು ಇದನ್ನ, ಅದರಲ್ಲೂ ವೇದಾಂತ ದೇಶಿಕರು ಇದನ್ನ ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ ತುಂಬಾ ಕೆಟ್ಟದಾಗೆ ಹೇಳ್ತಾರೆ. ಇದು ದಾಂಪತ್ಯ ಮಾಡದಂಗಿರೋದಿಲ್ಲ. ದಾಂಪತ್ಯ ಅಂತ ಹೇಳಿದ್ರೆ ನಾವು ಭಗವಂತನಿಗೆ ಕೈಂಕರ್ಯ ಮಾಡೋದು, ಪಾದಸೇವೆ ಮಾಡೋದು, ಅವನ ಪತ್ನಿಯರ ತರ ನಾವು ದಾಂಪತ್ಯ ಮಾಡೋದು. ಇದು ಏನಪ್ಪಾ ಅಂತ ಹೇಳಿದ್ರೆ ಈ ಸಾಂಸಾರಿಕ ರುಚಿಯನ್ನ, ಸಂಸಾರದ ರುಚಿಯನ್ನ ಮದುವೆನೇ ಮಾಡ್ಕೊಳ್ದೆ ಅನುಭವಿಸ್ತಾರಲ್ಲ, ಆ ತರ ಒಂದು ಕೆಟ್ಟ ಇದ ತರನೇ ಸಂಬಂಧ ಅಂತಾನೆ ಹೇಳ್ತಾರೆ. ಅಂದ್ರೆ ಹಸ್ತಮೈತ್ರ ಮಾಡ್ಕೊಳ್ಳೋದು ಅಂತ ಕೊಟ್ಟಿದ್ದಾರೆ ರಸೂತ್ರೆ ಸಾರದಲ್ಲೆಲ್ಲ. ಹೇಳ್ಬೇಕಾದ್ರೆ ಸಂಕೋಚ ಏನಿಲ್ಲ. ಯಾಕಂತ ಹೇಳಿದ್ರೆ ಇಟ್ಸ್ ನಾಟ್ ಎ ಪ್ರಾಪರ್ ಥಿಂಗ್ ಟು ಡೂ. ಯಾಕಂದ್ರೆ ಒಂದಲ್ಲ ಒಂದು ದಿವಸ ಅದರಲ್ಲೂ ನಮಗೆ ಬೇಜಾರು ಬಂದ್ಬಿಡತ್ತೆ. ಕೈವಲ್ಯ ಅನ್ನೋ ಒಂದು ಮೋಕ್ಷದ ಜಾಗ ಇದೆ, ಎಲ್ಲಿ ಎಲ್ಲರೂ ಇರ್ತಾರೋ ಅಲ್ಲಿ. ಅದರಲ್ಲಿ ಇನ್ನೊಂದು ಕಂಡೀಷನ್ ಏನಪ್ಪಾ ಅಂತ ಹೇಳಿದ್ರೆ ಅವರು ವಿಸರ್ಗದಲ್ಲಿ ದೇ ಶುಡ್ ನಾಟ್ ಎಂಗೇಜ್ ದೆಮ್ಸೆಲ್ಸ್. ಅಂದ್ರೆ ಅವರು ಮದುವೆ ಮಾಡ್ಕೊಳ್ಬಾರ್ದು, ಸನ್ಯಾಸನೇ ಇರಬೇಕು. ಆ ಸನ್ಯಾಸದಲ್ಲಿ ಇದ್ಕೊಂಡು ಎಲ್ಲ ಯೋಗಗಳನ್ನು, ಯಮ ನಿಯಮ, ಆಸನ, ಪ್ರತ್ಯಾಹಾರ ಅದನ್ನೆಲ್ಲ ಪಾಲಿಸ್ಕೊಂಡು ಯೋಗದಲ್ಲಿ ಯೋಗ ಶಕ್ತಿಯಿಂದ ಆತ್ಮವನ್ನ ಪ್ರಕೃತಿ ಸಂಬಂಧದಿಂದ ಬಿಡಿಸಿ ಅದನ್ನ ಅನುಭವಿಸ್ತಾರೆ ಅಷ್ಟೇ. ಅದನ್ನ ಭಗವಂತನಿಗೆ ಸಮರ್ಪಿಸಲ್ಲ. ನಾವೆಲ್ಲ ಏನ್ ಮಾಡ್ತೀವಿ, ಆತ್ಮವನ್ನ ಭಗವಂತನಿಗೆ ಸಮರ್ಪಿಸಿ ಅವನ ಲೋಕಕ್ಕೆ ಹೋಗಿ ಅವನಿಗೆ ನಾವು ಕೈಂಕರ್ಯ ಮಾಡ್ತೀವಿ. ಇದು ಹಾಗಲ್ಲ, ತನ್ನನ್ನ ತಾನೇ ತಿನ್ಕೊಳ್ಳೋದು ಅಂತ. ಇದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಕ್ಯಾನಿಬಾಲ್ಸ್ ತರ. ಅಂದ್ರೆ ಮನುಷ್ಯರೇ ತಿನ್ಕೊಳ್ಳೋದು, ಮನುಷ್ಯರ ಮಾಂಸವನ್ನ ತನ್ನಂತಾನೇ ತಿನ್ಕೊಳ್ಳೋದು ಅಂತದ್ದು. ಆ ತರ ಆತ್ಮಾನುಭವವನ್ನ ಮಾಡೋದು ಸರಿ ಇಲ್ಲ, ಚೆನ್ನಾಗಿಲ್ಲ, ಅದು ಸರಿಯಾದ ಮಾರ್ಗವಲ್ಲ, ಶಾಸ್ತ್ರ ಸಮ್ಮತವಲ್ಲ ಅಂತ ಹೇಳ್ತಾರೆ. ಅಷ್ಟಲ್ದೇನೆ ಮಹಾಪ್ರಳಯ ಕಾಲದಲ್ಲಿ ಅದು ಅಳಿದೋಗುವಂಥದ್ದು, ಮತ್ತೆ ನಾವು ಸಂಸಾರದಲ್ಲಿ ಬಂದು ಬೀಳ್ತೀವಿ. ಹಾಗಾಗಿ ಈ ಕೈವಲ್ಯಾರ್ಥಿಗಳೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಅದ್ರಲ್ಲಿ ತೊಡಗಿಸ್ಕೋಬಾರ್ದು. ಅವರು ಇನ್ನೊಂದು ಅವರು ವಿಸರ್ಗ ಕರ್ಮದಲ್ಲೂ ಅವ್ರು ಇರಬಾರ್ದು. ಆದ್ರೆ ಸ್ಟ್ರಿಕ್ಟ್ ಬ್ರಹ್ಮಚರ್ಯವನ್ನ ಪಾಲಿಸ್ಬೇಕು. ನಾವು ಈಗ ನೋಡ್ತೀವಲ್ಲ, ಯಾರದು ಬ್ರಹ್ಮಕುಮಾರಿಗಳು ಅವರೆಲ್ಲ ಇರ್ತಾರಲ್ಲ, ಅವರೆಲ್ಲ ಕೈವಲ್ಯವನ್ನೇ ಅರಿಸ್ತಾರೆ. ನಾನು ಇವತ್ತೋ ಒಂದ್ ದಿವಸ ಈ ಶ್ರೀನಿವಾಸ ದೇವರದಲ್ಲಿ ನನಗೆ ಗೊತ್ತಿಲ್ಲ, ಯಾವಾಗ್ಲೂ ಮೋಕ್ಷ ಅದು ಇದು ಅಂತ ಏನೋ ಹೇಳ್ತಾ ಇರ್ತೀವಲ್ಲ, ಯಾರೋ ಒಬ್ರು ಒಂದೇ ಒಂದ್ ನಿಮಿಷ ಮಾತಾಡ್ಬೋದಮ್ಮ ನಿಮ್ಮ ಹತ್ರ ಅಂತ ಹೇಳಿದ್ರು. ನೀವು ಬಂದ್ರೆ ನಮಗೆ ಇಲ್ಲೇನೆ ನಮ್ಮ ಮೋಕ್ಷ ತೋರಿಸ್ತೀವಿ ನಿಮಗೆ ಅಂತ ಹೇಳಿದ್ರು. ನಾನು ಗೊತ್ತಾಗ್ಲಿಲ್ಲ ಏನು ಅಂತ. ಆಮೇಲೆ ಅವರು ಆಯ್ತು ಧನ್ಯವಾದ ನಮಸ್ಕಾರ ಅಂತ ಅವ್ರು ಹೊರಟರು. ನಾನು ಸುಮ್ಮನಾಗುತ್ತೆ. ಆಮೇಲೆ ಹೇಳಿದ್ರು, ಎಲ್ಲ ಕ್ಲಾಸಲ್ಲಿ ಇದ್ದವ್ರು ಹೇಳಿದ್ರು, ಇಲ್ಲ ಅವರು ಬ್ರಹ್ಮಕುಮಾರೀಶು ಅಂತ. ಸೊ ಅವ್ರಿಗೆ ಈ ಭೂಮಿನಲ್ಲಿ ಇದ್ದಾಗ್ಲೇನೆ ಪ್ರಕೃತಿ ಸಂಬಂಧವನ್ನ ಆತ್ಮಕ್ಕೆ ಪ್ರಕೃತಿ ಸಂಬಂಧವನ್ನ ಬಿಡಿಸ್ಬಿಟ್ಟು ಆ ಆತ್ಮದ ಶಕ್ತಿ ಇದೆಯಲ್ಲ ಅದನ್ನ ಅನುಭವಿಸ್ತಾರೆ. ಅವರೆಲ್ಲಾನು ಮದುವೆ ಮಾಡ್ಕೊಳ್ಳಲ್ಲ. ಅವರೆಲ್ಲಾನು ಸನ್ಯಾಸಿಗಳಾಗಿ ವಿಸರ್ಗ ಸಂಬಂಧ ಇಲ್ಲದೆ ಆತರ ದೂರವಾಗಿದ್ದು ಪ್ರಕೃತಿಯಿಂದ ಆತ್ಮವನ್ನ ಬಿಡಿಸ್ತಾರೆ. ಇದನ್ನ ಆಧ್ಯಾತ್ಮ ಅಂತ ಹೇಳ್ತಾರೆ. ಅದನ್ನ ಆಧ್ಯಾತ್ಮ, ಆದಿಭೌತಿಕ ಮತ್ತೆ ಆದಿಯಜ್ಞ ಅಂತ ಹೇಳಿದ್ರಲ್ಲ, ಇದನ್ನ ಆಧ್ಯಾತ್ಮ ಅಂತ ಇಟ್ಕೊಳ್ಬಹುದು. ಇನ್ನೊಬ್ಬ ಐಶ್ವರ್ಯಾರ್ಥಿ ಅಂತಿದ್ದಾಗ ಈ ಐಹಿಕ ಆಮುಷ್ಮಿಕ, ಅವನು ಯಾರಪ್ಪ ಅಂದ್ರೆ ಐಹಿಕ ಆಮುಷ್ಮಿಕ ಸೌಖ್ಯವನ್ನ ಬಯಸೋದು. ಇದನ್ನ ಏನ್ ಮಾಡ್ತಾರೆ, ಈ ಪಂಚಭೂತಗಳನ್ನ ಚೆನ್ನಾಗಿ ತಿಳಿದಿರ್ಬೇಕು. ಇವನ್ಗೆ ಆ ಪಂಚಭೂತಗಳನ್ನ ಚೆನ್ನಾಗಿ ತಿಳಿದಾಗ ಅದಕ್ಕೆ ಸಂಬಂಧಪಟ್ಟಂತ ಇಂದ್ರಿಯಗಳಿಗೆಲ್ಲ ಏನೇನು ಸೌಖ್ಯ ಬೇಕೋ ಅದನ್ನೆಲ್ಲ ಅರಿಸ್ಕೊಂಡು ಹೋಗ್ತಾನೆ ಇವನು.
ಅದಕ್ಕೆ ಇವನಿಗೆ ಅಧಿಭೂತಂ ಅಂತ ಹೇಳ್ತಾರೆ. ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳಿಗೆ ಸಂಬಂಧಪಟ್ಟಂತೆ ಆ ಪಂಚಭೂತಗಳಿದೆಯಲ್ಲ ಅವುಗಳೆಲ್ಲ ಅನುಭವಿಸುವಂತ ಭೋಗಗಳನ್ನ ಪಡ್ಕೊಳ್ತಾನೆ. ಅದು ಇದು ಆದಿಭೂತಂ ಅಂತ ಹೇಳ್ಬೋದು. ಆದಿದೈವಂ ಆದಿಭೂತಂ ಅಂತ ಬೇಕಾದ್ರೂ ಕೂಡ ಈ ಭೋಗಗಳನ್ನ ಅನುಭವಿಸೋದಂದ್ರೆ ಇಂದ್ರ, ರುದ್ರ ಇತ್ಯಾದಿಗಳು ಅನುಭವಿಸ್ತಾರಲ್ಲ ಆ ಲೋಕದಲ್ಲಿ ಇರುವಂತ ಸೌಖ್ಯವನ್ನು ಕೂಡ ಇವರು ಇಷ್ಟಪಡ್ತಾರೆ. ಆದಿದೈವ ಆದಿಭೂತಂ ಅಂತ ಹೇಳ್ಬೋದು. ಇನ್ನು ಕೊನೆಯದು ಮೋಕ್ಷಾರ್ಥಿ ಅನ್ನೋನು. ಈ ಮೋಕ್ಷಾರ್ಥಿ ಅನ್ನೋನು ಇವನು ಅಳಿದು ಹೋಗದಂತ ಒಂದು ಲೋಕದಲ್ಲಿ ಹೋಗಿ, ಕಲಂಗಾನಗರ ಅಂತ ಹೇಳ್ತಾರೆ ಇದನ್ನ, ಮೋಕ್ಷವನ್ನ ವೈಕುಂಠವನ್ನ, ಆ ಲೋಕದಲ್ಲೇ ಹೋಗಿ ಎಂದೂ ಸಂಸಾರದಲ್ಲಿ ವಾಪಸ್ ಬರದೇ ಇರೋ ತರ ಮುಪ್ಪು, ವ್ಯಾಧಿ, ಜರೆ ಯಾವ ವ್ಯಾಕುಲಗಳು ಇಲ್ಲದೆ ತುಂಬಾ ಪರಮ ಸೌಖ್ಯದಿಂದ ಅಲ್ಲಿ ಭಗವಂತನ ಸೇವೆಯನ್ನ ಮಾಡಿ ಕೈಂಕರ್ಯವನ್ನ ಮಾಡಿ ಅದರಿಂದ ಬರೋ ಫಲವನ್ನ ಅನುಭವಿಸ್ತಾನೆ. ಒಬ್ಬರಿಗೆ ಸೇವೆಯನ್ನು ಮಾಡೋದ್ರಿಂದ ನಮಗೆ ಮನಸ್ಸಿಗೆ ಹಿತವಾದ ಒಂದು ಭಾವನೆ ಬರುತ್ತಲ್ಲ, ಸೌಖ್ಯ ಬರುತ್ತಲ್ಲ, ಅದನ್ನ ಅಲ್ಲಿ ಅನಸ್ಯೂತವಾಗಿ ಅನುಭವಿಸ್ತಾನೆ. ಅನಸ್ಯೂತ ಅಂತ ಹೇಳಿದ್ರೆ ಅದು ಎಂಡಾಗೋಗ್ಬಿಡಲ್ಲ. ಈ ಐಶ್ವರ್ಯ ಅದೆಲ್ಲ ಇದ್ರೆ ಯಾವತ್ತಾದ್ರೂ ಅಳಿದು ಹೋಗ್ಬಿಡ್ಬೋದು, ಯಾರಾದ್ರೂ ತಪ್ಕೊಂಡು ಹೋಗ್ಬಿಡ್ಬೋದು. ಅಥವಾ ಈ ಯಾವ್ದೋ ಒಂದು ದೊಡ್ಡ ಮನೆನೋ ಏನೋ ಒಂದು ಬಂಗ್ಲೆನೋ ಏನೋ ಇರುತ್ತೆ, ನಿಮ್ಮ ಆಯುಷ್ ಇರೋವರೆಗೂ ನೀವು ಅನುಭವಿಸ್ಬೋದು, ಆಮೇಲೆ ಇಲ್ಲ, ಅದೆಲ್ಲ ಮುಗಿದೋಗುವಂಥದ್ದು. ಅದೇ ತರ ಕೈವಲ್ವನ ನೋಡಿದ್ವಿ ಮಹಾಪ್ರಳಯದಲ್ಲಿ, ಅದು ಕೂಡ ಅಳಿದು ಹೋಗುವಂಥದ್ದು. ಆದ್ರೆ ಈ ಮೋಕ್ಷದಲ್ಲಿದ್ದಾಗ ಮಾತ್ರ ಏನಪ್ಪಾ ಅಂತ ಹೇಳಿದ್ರೆ ಆ ಸೌಖ್ಯ ಎಂದೆಂದೂ ಅಳಿಸು ಹೋಗದೆ ಇರುವಂಥದ್ದು, ಪರ್ಮನೆಂಟ್, ನಿತ್ಯ ಅಂತ ಅದಕ್ಕೆ ಹೇಳೋದು. ನಿತ್ಯವಾದದ್ದು ಭಗವಂತನ ಸೇವೆಯನ್ನ ಮಾಡಿಕೊಂಡು ಅದರಿಂದ ಪಡೆಯುವ ಸಂತೋಷ ಇದೆಯಲ್ಲ, ಅದು ಹೇಳಕ್ಕೆ ಆಗೋದಿಲ್ಲ ಅಂತ ಒಂದು, ಅದಕ್ಕೆ ಬ್ರಹ್ಮಾನಂದ ಅಂತ ಹೇಳ್ತಾರೆ. ಅದನ್ನ ಹೇಗೆ ತಿಳ್ಕೊಳ್ಳೋದು ಅಂದ್ರೆ ಅದನ್ನ ಅನುಭವಿಸಿದವ್ರಿಗೆ ಗೊತ್ತು ಅದು ಹೇಗಿರುತ್ತೆ ಅಂತ. ಆದ್ರೂ ಅವರು ಆನಂದವಲ್ಲಿ ಇದ್ರಲ್ಲೆಲ್ಲ ಕಂಪೇರ್ ಮಾಡಿ ಹೇಳ್ತಾರೆ. ಸಯೇಕೋ ಬ್ರಹ್ಮಣಾನಂದ ಅಂತ ಹೇಳ್ಬಿಟ್ಟು ಒಂದು 100 ಪಟ್ಟು ಇದರಲ್ಲಿ ಪಿತೃಲೋಕದಲ್ಲಿ ಇರೋನಿದ್ರೆ ಅದಕ್ಕೆ 100 ಪಟ್ಟು ಗಂಧರ್ವ ಲೋಕದಲ್ಲಿ ಅನುಭವಿಸ್ತಾನೆ, ಅದಕ್ಕೆ 100 ಪಟ್ಟು ವಸೂಲು, ರುದ್ರ, ಆದಿತ್ಯಗಳು ಅನುಭವಿಸ್ತಾರೆ, ಅದಕ್ಕೆ 100 ಪಟ್ಟು ಬ್ರಹ್ಮಲೋಕದಲ್ಲಿ ಅನುಭವಿಸ್ತಾನೆ ಸೌಖ್ಯವನ್ನ. ಅಲ್ಲಿಂದ ಅದಕ್ಕಿಂತ ದೊಡ್ಡದಾಗಿದ್ದು ಬ್ರಹ್ಮಾನಂದ ಅಂದ್ರೆ ಎಂತದ್ದು ಅಂತ ಹೇಳಿದ್ರೆ ಅಲ್ಲಿ ಹೋಗೇ ನೀವು ನೋಡ್ಬೇಕು, ಅದನ್ನ ಬಾಯಲ್ಲಿ ಹೇಳಕ್ಕಾಗಲ್ಲ ಅಂತ ಹೇಳ್ತಾರೆ. ಅಂಥ ಒಂದು ಸೌಖ್ಯ ಮೋಕ್ಷದಲ್ಲಿ ನಮಗೆ ಇದೆ ಅಂತ ಹೇಳಿದ್ರೆ ಅದನ್ನೆಲ್ಲ ಬಿಟ್ಟು ನಾವು ಇಲ್ಲಿ ಸಂಸಾರದಲ್ಲೇ ರುಚಿಯಾಗಿದೆ ಅಂತ ಇದ್ಬಿಟ್ಟಿದೀವಲ್ಲ ನೋಡಿ, ಅದೇ ಇಲ್ಲಿ ಅದನ್ನ ಇಲ್ಲಿ ಹೇಳ್ತಾರೆ. ಅದು ಯಜ್ಞ ಅಂತ. ಇದು ಭೋಗ ಕೊಡುವ ಇಂದ್ರ ರುದ್ರಾದಿ ದೇವತೆಗಳೆಲ್ಲ ಕೂಡ ಭಗವಂತನಿಗೆ ಶರೀರವಾಗಿರೋದನ್ನ ನಾವು ನೋಡ್ಬೋದು. ಅದಕ್ಕೆ ಅದಿ ಯಜ್ಞ ಅಂತ. ಯಾವುದೇ ಯಜ್ಞವನ್ನ ಮಾಡಿದ್ರೆ ಕೂಡ, ಯಾರೇ ಹವಿಸನ್ನು ಕೊಟ್ಟ ಕೂಡ ಅದು ಭಗವಂತನಿಗೆ ಹವಿಸ ಇರುತ್ತೆ. ನಾ ಹೇಳಿದ್ನಲ್ಲ, ಆಕಾಶ ಪತಿತಂತೋಯಂ ಯಥಾಗರ್ಸತಿ ಸಾಗರ ಸರ್ವದೇವ ನಮಸ್ಕಾರಂ ಕೇಶವ ಪ್ರತಿಗತ. ಕೇಶವನಿಗೆ ಹವಿಸ ಇರುತ್ತೆ ಎಲ್ಲಾ ವಸ್ತುಗಳಿಂದ. ಇದನ್ನ ನಾವು ಸಾಕ್ಷಾತ್ ನೋಡಿದೀವಿ. ಯಾವಾಗ ಅಂತ ಹೇಳಿದ್ರೆ ಬ್ರಹ್ಮದೇವ ಬಂದು ಇಲ್ಲಿ ಕಾಂಚೀಪುರದಲ್ಲಿ ಒಂದು ಅಶ್ವಮೇಧ ಯಾಗ ಮಾಡ್ಬೇಕು ಅಂತ ಬಂದಾಗ ಎಲ್ಲಾ ದೇವತೆಗಳು 33 ಕೋಟಿ ದೇವತೆಗಳನ್ನು ಇಳಿದು ಬಂದ್ರಂತೆ. ಅದೇ ಅಂತ ಬ್ರಹ್ಮನೇ ಮಾಡ್ಬೇಕಾಗಿರುವಂತ ಒಂದು ಅಶ್ವಮೇಧ ಯಾಗವನ್ನ ಆಹ್ವಾನ ಕೊಡ್ತಾನೆ. ಎಲ್ಲಿಗೆ ಅಂದ್ರೆ ಇಲ್ಲಿ ಭೂಲೋಕದಲ್ಲಿ ನಡೀತಾ ಇದೆ. ಅವಾಗ ಹೇಳ್ತಾರೆ, ಭೂಮಿನಲ್ಲೇ ಕಾಲಿಡದೆ ಇರೋ ದೇವತೆಗಳು ಕೂಡ ಭೂಮಿ ಮೇಲೆ ಕಾಲಿಟ್ಕೊಂಡು ಕಾಯ್ತಾ ಇದ್ರಂತೆ. ತಮಗೆ ಇಂದ್ರಾಯ ಸ್ವಾಹ ವರುಣಾಯ ಸ್ವಾಹ ಅಂತೆಲ್ಲ ಕೊಡ್ಬೇಕಾದ್ರೆ ಹವಿಸ್ಸು ಹೋಗಿ ತಗೊಳ್ಳೋಣ ಡೈರೆಕ್ಟ್ ಆಗಿ ಅಂತಿರ್ಬೇಕಾದ್ರೆ ಅಲ್ಲಿಂದ ಯಜ್ಞಕುಂಡದಿಂದಾನೇ ಭಗವಂತ ಬಂದು ತಗೊಂಡ್ಬಿಡ್ತಾ ಇದ್ದಂತೆ. ಒಬ್ರಿಗೂ ಅಲ್ಲಿ ಹೋಗೋ ಅವಕಾಶನೇ ಕೊಡ್ಲಿಲ್ಲ. ಆದ್ರೆ ತೃಪ್ತಿ ಮಾತ್ರ ಎಲ್ಲರಿಗೂ ಆಯ್ತು ಅಂತ ಹೇಳ್ತಾರೆ. ಭಗವಂತನೇ ಎಲ್ಲಾರ ಹವಿಸ್ಸು ತಗೊಂಡಾಗ ಎಲ್ಲರಲ್ಲೂ ಅಂತರ್ಯಾಮಿಯಾಗಿ ಆಯಾ ದೇವತೆಗಳಿಗೆ ಅಂತರ್ಯಾಮಿಯಾಗಿ ಭಗವಂತನೇ ತಾನೇ ಇದೀನಿ ಅಂತ ತೋರಿಸ್ಕೊಟ್ಟಂತ ಜಾಗ ಕಾಂಚೀಪುರ. ಅಲ್ಲೇನೆ ಬ್ರಹ್ಮದೇವ ಅಶ್ವಮೇಧ ಯಾಗ ಮಾಡಿದಾಗ ಪ್ರತಿಯೊಬ್ಬರಿಗೂ ಅದು ವ್ಯಕ್ತವಾಗಿ ತೋರಿಸ್ತಂತೆ. ಅಯ್ಯೋ ನೋಡಿ ಅಲ್ಲೇ ಕೂತಿದ್ದಾರೆ, ತಗೊಳ್ಳೋಷ್ಟೊತ್ತಿಗೆ ಇವನಿಗೆ ತೇಗೆ ಬಂದ್ಬಿಡ್ತು ಅಂತ. ಅದೇ ನೆನ್ನೆ ಕೂಡ ನಾನು ಹೇಳಿದ್ನಲ್ಲ, ಒಂದೇ ಒಂದು ಚೆಕ್ಕ ಸೊಪ್ಪು ತಿಂದ್ಬಿಟ್ಟು ದೂರ್ವಾಸರಿಗೆ ಅವರ ಒಂದು 5 ಶಿಷ್ಯರಿಗೆಲ್ಲ ಹೊಟ್ಟೆ ತುಂಬಿ ಉಬ್ಬರಿಸ್ಕೊಂಡ್ಬಿಡುವಷ್ಟು ಸಂತೋಷ ಸಿಕ್ತಂತ. ಅದೇ ತರ ಪರಮಾತ್ಮ ಒಬ್ಬ ಸೌಖ್ಯವಾಗಿದ್ರೆ, ಒಬ್ಬ ಸಂತುಷ್ಟನಾಗಿದ್ರೆ ಎಲ್ಲರೂ ಸಂತುಷ್ಟರಾಗಿರ್ತಾರೆ, ಎಲ್ಲರೂ ಸೌಖ್ಯವಾಗಿರ್ತಾರೆ ಅಂತ. ಇದನ್ನೆಲ್ಲ ಕೇಳಿ ಏನಾಗುತ್ತೆ, ಇವಾಗ ಐಶ್ವರ್ಯ, ಕೈವಲ್ಯ, ಆದಿಯಜ್ಞ, ಆದಿಭೂತ, ಆದಿದೈವ ಅಂತೆಲ್ಲ ಹೇಳಿದ್ನಲ್ಲ, ಇದನ್ನೇ ಅಲ್ಲೂ ಹೇಳ್ತಾನೆ. ಹೇಳಿದಾಗ ಅರ್ಜುನನಿಗೆ ನಮಗೂ ಇವಾಗ ಹೇಗೆ ಕನ್ಫ್ಯೂಸ್ ಆಯ್ತು, ಏನಿದು ಅಧಿಭೂತ ಅಂತಾರೆ, ಅಧಿದೈವ ಅಂತಾರೆ, ಅಧಿಯಜ್ಞ ಅಂತಾರೆ, ಏನ್ ತಾನೆ ಅಂದ್ರೆ ಅರ್ಜುನನ್ಗೂ ಅಷ್ಟೇನೆ ಎಲ್ಲ ತಲೆಗೆಟ್ಟೋಯ್ತಂತೆ. ಏನೋ ಅರ್ಥ ಆಗ್ತಾ ಇಲ್ಲ ಕೃಷ್ಣ, ನನಗೆ 8 ಸಂದೇಹ ಬಂದ್ಬಿಟ್ಟಿದೆ ಅಂತೆ. ಬೆಳಗ್ಗೆ ಮರ್ಚ್ಕೊಂಡು ಹೇಳ್ತಾನೆ, 8 ಸಂದೇಹ. ಏನು ಡೌಟ್ ನಿನಗೆ
ಅಂತ ಕೇಳ್ತಾನೆ. ಅರ್ಜುನ ಉವಾಚ ಕಿಂ ತತ್ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಕೇಳ್ತಾನೆ. ಯಾವನಪ್ಪ ಬ್ರಹ್ಮ ಮಾಡುವಂತ ಕೆಲ್ಸಗಳೇನು ಅಂತೆಲ್ಲ ಪ್ರಶ್ನೆ ಕೇಳ್ತಾನೆ. ಬ್ರಹ್ಮ ಅಂದ್ರೆ ಏನು ಅದನ್ನ ಕೇಳ್ತಾನೆ. ಒಂದೊಂದು 8ನೇ ಅಧ್ಯಾಯದಲ್ಲಿ ಶ್ಲೋಕ ಹೇಳ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ, ಬಟ್ ತುಂಬಾ ಶ್ಲೋಕಗಳು ಎಲ್ಲಾನು ಹೇಳೋಂತ ಶ್ಲೋಕಗಳೇನೆ. ಅದ್ರಲ್ಲಿ ಕೆಲವು ಮಾತ್ರ ನಾನು ಹೇಳ್ಕೊಂಡು ಮುಂದಕ್ಕೆ ಹೋಗ್ತೀನಿ. ಇಲ್ಲಿ 8ನೇ ಅಧ್ಯಾಯದಲ್ಲಿ 3ನೇ ಶ್ಲೋಕ. ಈ ಗೀತಾರ್ಥ ಸಂಗ್ರಹ ಕ್ಲಾಸ್ ಮಾತ್ರ ಎಲ್ರು ಭಗವದ್ಗೀತೆನೂ ಪಕ್ಕದಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಅನುಕೂಲ. ನಾನು ಶ್ಲೋಕ ನಂಬರ್ ಹೇಳ್ತೀನಲ್ಲ, ನೀವು ಬೇಕಾದ್ರೆ ಫಾಲೋ ಮಾಡ್ಬೋದು. ಅಂದ್ರೆ ಎಷ್ಟು ಸೊಗಸಾಗಿ ಅದನ್ನ ರಿಲೇಟ್ ಮಾಡ್ತಾರೆ ಅನ್ನೋದು. ಬ್ರಹ್ಮ ಅಂದ್ರೆ ಏನು ಅಂತ ಕೇಳ್ತಾರೆ. ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ ಕೇಳ್ತಾನಂತ. ಪುರುಷೋತ್ತಮ ಯಾರಪ್ಪ ಬ್ರಹ್ಮ ಅಂದ್ರೆ ಏನು, ಅವನ್ ಕೆಲ್ಸಗಳೆಲ್ಲ ಏನು, ಅವನು ಅಧಿಭೂತ ಅಂದ್ರೆ ಏನು, ಅಧಿದೈವ ಅಂತ ಹೇಳಿದ್ರು, ಇದೆಲ್ಲ ಅಂದ್ರೆ ಏನು ಅಂತ ಕೇಳ್ತಾನೆ. ಅದಕ್ಕೆ ಆತ್ಮ ಅಂದ್ರೆ ಏನು, ಅಧಿ ಆತ್ಮ ಅಂತ ಹೇಳಿದ್ರಲ್ಲ, ಅದು ಅಂದ್ರೆ ಏನು ಅಂತ ಕೇಳಿದಾಗ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮ ಉಚ್ಯತೆ ಭೂತಭಾವೋದ್ಭವಕರ ವಿಸರ್ಗ ಕರ್ಮ ಸಂಹಿತಃ. ಇಲ್ಲಿ ನೋಡಿದ್ರಲ್ಲ, ಇದು ಕೈವಲ್ಯ ಹೇಗೆ ಆರಿಸ್ಕೊಂಡು ಹೋದ್ರೆ ವಿಸರ್ಗ ಕರ್ಮ ಸಂಹಿತಃ. ಅದು ಯಾವ್ದ್ರಲ್ಲೂ ಸಂಸಾರದಲ್ಲಿ ಈಡುಪಾಡು ಇಲ್ಲದೆ ಸನ್ಯಾಸ ತಗೊಂಡು ಮದುವೆ ಮಕ್ಕಳನ್ನ ಮಾಡ್ಕೊಳ್ಳದೆ ಹಾಗೆ ಇದ್ದು ಸಾಧನೆ ಮಾಡುವಂಥದ್ದು, ಅದು ಅಲ್ಲಿ ಕೈವಲ್ಯವನ್ನು ನಿಮ್ಗೆ ಸೃಷ್ಟಿ ಆಗತ್ತೆ. ಅದರ ಬಗ್ಗೆ ಹೇಳ್ತಾರೆ. ಕರ್ಮ ಅಂದ್ರೆ ಏನು ಅಂತ ಕೇಳ್ತಾನೆ. ಕರ್ಮ ಅಂತ ಹೇಳಿದ್ರೆ ಏನ್ ಕರ್ಮ, ನಾನ್ ಮಾಡೋ ಕರ್ಮ ಅಂದ್ರೆ ಏನು, ನೀನ್ ಮಾಡೋ ಕರ್ಮ ಅಂದ್ರೆ ಏನು ಅಂತ ಇದನ್ನೆಲ್ಲ ವಿವರಿಸ್ತಾನೆ. ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮನ್ನೆಲ್ಲ ನಿರ್ವಾಹ ಮಾಡೋದೇ ನನ್ನ ಕರ್ಮ. ನೀವೆಲ್ಲ ಏನ್ ಕರ್ಮ ಮಾಡ್ಬೇಕು ಅಂತ ನಿಯೋಜಿಸೋದೆ ನಾನೇ ಅಂತ ಎಲ್ಲಾ ವಿಚಾರವಾಗಿ ಹೇಳ್ತಾನೆ. ಪ್ರತಿಯೊಬ್ರು ಕರ್ಮ ಮಾಡ್ಲೇಬೇಕು, ಕರ್ಮ ಮಾಡದೆ ಯಾರು ಇರೋಕ್ಕಾಗೋದಿಲ್ಲ. ಅದೇ ತರ ಇಲ್ಲಿ ಬ್ರಹ್ಮನ ಚಟುವಟಿಕೆಗಳೇನು, ಅವನು ಏನ್ ಕೆಲಸ ಮಾಡ್ತಾನೆ. ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮ ಕಿಂ ಕರ್ಮ ಪುರುಷೋತ್ತಮ. ಅವನು ಏನ್ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ಹೇಳ್ತಾನೆ, ಎಲ್ಲ ಇಡೀ ಜಗತ್ತನ್ನ ನಿರ್ವಾಹ ಮಾಡೋದೇ ಪರಬ್ರಹ್ಮ ವಸ್ತು. ಅದರ ಬಗ್ಗೆ ಹೇಳ್ತಾನೆ. ಹೇಗೆ ಸೃಷ್ಟಿ ಸ್ಥಿತಿ ಮತ್ತು ಲಯ ಈ 3 ಕೆಲಸಗಳನ್ನ ಮಾಡೋದು, ಅದರ ಬಗ್ಗೆ ಅವನು ಹೇಳ್ತಾನೆ. ಬ್ರಹ್ಮನ ಚಟುವಟಿಕೆಗಳು ಏನು ಅಂತ ಕೇಳಿದಾಗ ಅಧಿಭೂತ ಅಂದ್ರೆ ಏನು ಅಂತ ಕೇಳ್ತಾನೆ. ಅವಾಗ ಅಧಿಭೂತಂ ಕ್ಷರೋ ಭಾವ ಪುರುಷಶ್ಚಾದಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂ ವರ. ದೇಹದಾರಿಗಳಿಗೆ ಶ್ರೇಷ್ಠನಾದವನೇ ಯಾರು ಅಂದ್ರೆ ಈ ಎಲ್ಲಾ ದೇಹದಾರಿಗಳು, ನಾವು ಜೀವಾತ್ಮಗಳಿವಲ್ಲ, ನಮಗಿಂತ ಅವನು ತುಂಬಾ ಶ್ರೇಷ್ಠನಾದವನು. ನಾಶವಾಗುವ ವಸ್ತುಗಳೆಲ್ಲ ಅಧಿಭೂತ ಅಂತೆ. ಆ ನಾಶವಾಗದೆ ಇರೋದೆಲ್ಲ ಅಧಿಯಜ್ಞ, ಅದು ಅದೆಲ್ಲ ಭಗವಂತನಿಗೆ ಸಗುಣ ರೂಪಿಯಾದ ಹಿರಣ್ಯ ಗರ್ಭ ಇದಲ್ಲ, ಅವನಿಗೆ ಯಾರು ಏನ್ ಕರ್ಮ ಮಾಡಿದ್ರು ಅದರಿಂದ ಬರೋ ಭೋಗನೂ ಅಷ್ಟೇನೆ ಅವನಿಗೆ ಹೋಗಿ ಸೇರುತ್ತೆ. ಮೇಲಿನ ಈ ವಿಷಯಗಳನ್ನ ಈ ಇನ್ನೊಂದು ಅದ್ರ ಜೊತೆಗೆ ಅಧಿಯಜ್ಞ ಅಂತ ಹೇಳಿದ್ರೆ ಅಧಿದೈವ ಅಂದ್ರೆ ಏನು, ಅಧಿಭೂತ, ಇದೆಲ್ಲಾನು ವಿಶೇಷವಾಗಿ ಆ ಪಂಚಭೂತಗಳಿಂದ ಆಗುವಂತ ಸಂತೋಷಗಳನ್ನ ಅದನ್ನ ಕೇಳ್ಕೊಂಡು ಅರಸೋವಂಥದ್ದು, ಅದನ್ನ ಬಗ್ಗೆ ಹೇಳಿದ್ರು ಅದು ಅಧಿಭೂತ ಅಂತ. ಅಧಿದೈವ ಅದೆರಡೂ ಅಷ್ಟೇ. ಅದನ್ನ ಕೊಟ್ಟು ಅಧಿದೈವ ಅಂತ ಹೇಳಿದ್ರೆ ಬ್ರಹ್ಮರುದ್ರರಿಗಿಂತ ಇನ್ನೂ ಹೆಚ್ಚಾದ ಒಂದು ಸಂತೋಷವನ್ನ ನಾವು ಕೇಳ್ತೀವಲ್ಲ, ಅವಾಗ ಬ್ರಹ್ಮರುದ್ರ ಯಾರು, ಅವ್ರ ಪೊಸಿಷನ್ ಎಲ್ಲ ಏನು, ಎಲ್ಲಿರ್ತಾರೆ, ಯಾವಾಗ ಅವ್ರ ಕಾಲ ಆಗತ್ತೆ, ಯಾವಾಗ ಅವ್ರು ಅಳಿದು ಹೋಗ್ತಾರೆ, ಮಹಾಪ್ರಳಯ ಕಾಲದಲ್ಲಿ ಅವರೆಲ್ಲ ಇರ್ತಾರ, ಆಮೇಲೆ ಬರ್ತಾರ ಅನ್ನೋದು ವಿಷಯಗಳನ್ನೆಲ್ಲ ನಮ್ಗೆ ಗೊತ್ತಾಗತ್ತೆ. ಇದನ್ನ ಪ್ರಾಕ್ಟಿಕಲ್ ಆಗಿ 10 ಮತ್ತು 11ನೇ ಶ್ಲೋಕದಲ್ಲಿ ವಿಶ್ವರೂಪ ದರ್ಶನ ವಿಭೂತಿ ಯೋಗದಲ್ಲಿ ನಮಗೆಲ್ಲ ತಿಳಿಸ್ಕೊಡ್ತಾನೆ. ಈಗ ಹೇಳ್ಕೊಂಡು ಹೋಗ್ತಾನೆ. ಅಧಿಭೂತ ಅಂದ್ರೆ ಯಾರು, ಅಧಿದೈವ ಅಂದ್ರೆ ಯಾರು ಅಂತ ತಾನೇ ಅಂತ ಎಲ್ಲ ಹೇಳ್ಕೊಳ್ತಾನೆ. ಅಧಿಯಜ್ಞ ಅಂತ ಹೇಳ್ಬೇಕಾದ್ರೆ ಯಾರೇ ಯಾವುದೇ ಕೆಲಸ ಏನಕ್ಕೋಸ್ಕರವಾದ್ರೂ ಮಾಡ್ಲಿ, ತಮ್ಮ ಸೌಖ್ಯಕ್ಕೆ ಮಾಡಿದ್ರು ಸರಿ, ಬೇರೆಯವರ ಸೌಖ್ಯಕ್ಕೆ ಅಂತ ಮಾಡಿದ್ರು ಸರಿ, ಅದರಿಂದ ಉಂಟಾಗುವಂತ ಭೋಗ ಇದೆಯಲ್ಲ ಅದು ನನಗೆ ಬಂದು ಸೇರುತ್ತೆ ಅಂತ. ಸೊ ಯಾರಿಗೆ ಹವಿಸ್ಸು ಕೊಟ್ಟಾಗ್ಲೂ ಅದು ನನಗೆ ಬಂದು ಸೇರತ್ತೆ ಅಂತ ಹೇಳಿ ವ್ಯಕ್ತವಾಗಿ ತೋರಿಸ್ತಾರೆ. ಆಮೇಲೆ ಇನ್ನೊಂದು ಒಂದು ವಿಷಯ ಹೇಳ್ತಾನೆ. ಕೊನೆ ಗಳಿಯಲ್ಲಿ ನನ್ನನ್ನ ಸ್ಮರಣೆ ಮಾಡಿದ್ರೆ, ಅವ್ರು ನನಗೆ ಯಾರು ಅಂತ್ಯಕಾಲದಲ್ಲಿ ನನ್ನ ಸ್ಮರಣೆ ಮಾಡ್ತಾರೋ ಅವರಿಗೂ ಕೂಡ ಮೋಕ್ಷ ಸಿಗತ್ತೆ ಅಂತ. ಈ ಅಧಿಭೂತ ಅಧಿದೈವ ಅಧಿಯಜ್ಞ ಅದೆಲ್ಲಾನು ಒಂದೊಂದು ತರ ಸಾಧನೆಗಳಾದ್ರೆ, ಇದರಲ್ಲಿ ಅಂತ್ಯಕಾಲ ಸ್ಮರಣೆ ಇದೆಯಲ್ಲ ಅದನ್ನ ಕೂಡ ಇಲ್ಲಿ ಹೇಳ್ತಾರೆ. ಈ ಪ್ರಶ್ನೆಗೆ ಆಳವಂದರ ಶ್ಲೋಕ ಪೂರ್ತಿ ಸಂಪೂರ್ಣವಾಗಿದೆ, ಅದನ್ನ ನೋಡ್ಬಿಟ್ಟು ಮುಂದಕ್ಕೆ ಹೋಗೋಣ.
ಆಳವಂದ ಶ್ಲೋಕ ಏನಪ್ಪಾ ಅಂದ್ರೆ ಅವ್ರದ್ದು 12ನೇ ಶ್ಲೋಕನೇ ಈ ಅಧ್ಯಾಯಕ್ಕೆ ಹೊಂದುವಂಥದ್ದು. ಐಶ್ವರ್ಯಾಕ್ಷರಯಾತಾತ್ಮ್ಯ ಭಗವತ್ ಶರಣಾರ್ಥಿನಾಂ ವೇದೋಪಾಯ ಭಾವನಾಮಷ್ಟಯೇ ವೇದ ಉಚ್ಯತೆ. ಇದರ ಅರ್ಥ ಏನಪ್ಪಾ ಅಂದ್ರೆ ಭೋಗಗಳನ್ನು ಅನುಭವಿಸಲು ಐಶ್ವರ್ಯಾರ್ಥಿ ಅದೇ ಬ್ರಹ್ಮರುದ್ರನಿಂದ ಅವ್ರಿಗೆ ಸಮರಾಗಿ ಆ ತರ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಅನುಭವಿಸುವಂಥದ್ದು. ಮತ್ತೆ ಜೀವರುಗಳ ಶುದ್ಧ ತತ್ವ ರೂಪವನ್ನ ಪ್ರಕೃತಿಯಿಂದ ಬಿಡಿಸಿ ಇಲ್ಲೇನೆ ನೋಡುವಂಥದ್ದು. ಪ್ರಕೃತಿ ಮಂಡಲದಲ್ಲೇ ಇದ್ಕೊಂಡು ಪ್ರಕೃತಿಯಿಂದ ಜೀವಗಳನ್ನು ಮುಕ್ತಗೊಳಿಸಿ ಅದನ್ನ ಅನುಭವಿಸೋದು. ಅದಕ್ಕೆ ಅವರನ್ನೆಲ್ಲ ಕೈವಲ್ಯಾರ್ಥಿ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಕುಂದತೆ ಇಲ್ಲ ಅಂತ ಭೋಗ ಕೈಂಕರ್ಯವನ್ನ ರೂಪದಲ್ಲಿ ಮಾಡುವಂತ ಭಗವಂತನಿಗೆ ಮಾಡುವಂತ ಅನುಭವಿಸೋ ಒಂದು ಜಾಗ ಅಂತ ಹೇಳಿದ್ರೆ ಮೋಕ್ಷ. ಅದಕ್ಕೆ ಇದರ ಅರ್ಥ ಇಲ್ಲ ಐಶ್ವರ್ಯಾರ್ಥಿ ಯಾತಾತ್ಮ್ಯ ಭಗವದ ಚರಣಾರ್ಥಿನ. ಐಶ್ವರ್ಯ ಅಕ್ಷರ, ಐಶ್ವರ್ಯ ಅಂತ ಹೇಳಿದ್ರೆ ದುಡ್ಡು ಕಾಸು ಅದು ಕೇಳುವಂಥದ್ದು, ಅಕ್ಷರ ಅಂತ ಹೇಳಿದ್ರೆ ಈ ಕೈವಲ್ಯ, ಮತ್ತೆ ಇನ್ನೊಂದು ಭಗವತ್ ಶರಣಾರವಿಂದ ಅದನ್ನ ಸೇವೆ ಮಾಡುವಂಥದ್ದು ಮೋಕ್ಷ ಸಾಮ್ರಾಜ್ಯದಲ್ಲಿ. ಅದನ್ನ ಇಲ್ಲಿ ತೋರಿಸ್ಕೊಡ್ತಾರೆ. ಕುಂದತೆ ಇಲ್ಲದೆ ಭೋಗ ಕೈಂಕರ್ಯವನ್ನ ಮಾಡೋ ರೂಪದಲ್ಲಿ ಭಗವಂತನ ಅನುಭವಿಸೋಕೆ ಯಾರು ಇಷ್ಟಪಡ್ತಾರೋ ಅವನಿಗೆ ಮೋಕ್ಷಾರ್ಥಿ ಅಂತ ಹೇಳ್ತಾರೆ. ಇದೇನೆ ಆಳವಂದ ಅವ್ರ ಶ್ಲೋಕದಲ್ಲೂ ಹೇಳಿದ್ದು ಅಂತ. ಈಗ ಒಂದೊಂದೇ ನೋಡ್ಕೋಣ. ಕೆಲವು ಶ್ಲೋಕಗಳು ಭಗವದ್ಗೀತೆನಲ್ಲಿ ಈಗಾಗಲೇ ನಾವು ನೋಡಿದ್ವಿ. ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮ ಅವೆಲ್ಲಾನು. ಅದೇ ತರ ಭಗವದ್ಗೀತೆನಲ್ಲಿ 5ನೇ ಶ್ಲೋಕ ಇದೆಯಲ್ಲ, 8ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಅಂತಕಾಲೇ ಚ ಮಾಮೇವ ಸ್ಮರಣ್ ಮುಕ್ತ್ವಾ ಕಲೇವರಂ ಯಪ್ರಯಾತ ಸಮದ್ಭಾವಂ ಯಾತಿ ನಾಸ್ತತ್ರ ಸಂಶಯಃ. ಅಂತ್ಯಕಾಲದಲ್ಲಿ ಯಾರು ನನ್ನನ್ನು ಸ್ಮರಣೆ ಮಾಡ್ಕೊಳ್ತಾರೋ, ಭಕ್ತಿಯಿಂದ ನನ್ನನ್ನು ಸ್ಮರಣೆ ಮಾಡ್ಕೊಳ್ತಾರೋ ಅವರಿಗೆ ಕೂಡ ಮತ್ತೆ ಪುನರ್ಜನ್ಮ ಇರೋದಿಲ್ಲ ಅಂತ. ಇದಕ್ಕೇನೆ ಅದು ತಾನೇ ಸೆಲ್ಫ್ ಎಕ್ಸ್ಪ್ಲನೇಟರಿ ಇದು. ಈ ಶ್ಲೋಕ ಚೆನ್ನಾಗಿ ತಾನೇ ಅರ್ಥ ಆಗುತ್ತೆ. ಅಂತ್ಯಕಾಲದಲ್ಲಿ ಯಾರಿಗೆ ಅವರ ಭಗವಂತನ ಸ್ಮರಣೆ ಇರುತ್ತೋ ಅವ್ರಿಗೆ ಒಳ್ಳೆ ಜನ್ಮ ಸಿಗುತ್ತೆ. ಅವ್ರು ಬಂದು ಯಪ್ರಯಾತ ಸತ್ ಮದ್ಭಾವಂ ಯಾತಿ ನಾಸ್ತತ್ರ ಸಂಶ, ಏನನ್ನ ನೆನೆಸ್ಕೊಂಡು ಅವರು ಪ್ರಾಣ ಬಿಡ್ತಾರೋ ಅದೇ ಆಗ್ತಾರೆ ಅವರು. ಅದಕ್ಕೋಸ್ಕರ ನನ್ನನ್ನ ನೆನೆಸ್ಕೊಂಡು ನನ್ನನ್ನ ಮನದಲ್ಲಿ ನೆನೆಸ್ಕೊಂಡು ಧ್ಯಾನ ಮಾಡ್ಕೊಂಡು ಅವರು ಪ್ರಾಣ ಬಿಟ್ರೆ ನನ್ನಂತೆಯೇ ಆಗ್ತಾರೆ, ನನ್ನ ಲೋಕದಲ್ಲಿ ಬಂದು ಸೇರ್ತಾರೆ ಅಂತ. ಇದಕ್ಕೆ ಎಕ್ಸಾಂಪಲ್ ಭರತ ಮಹರ್ಷಿದು ಇದೆಯಲ್ಲ, ಆ ಕಥೆನೇ ನಾವು ಹೇಳ್ಕೋಬಹುದು. ಹೇಗೆ ಅಂದ್ರೆ ಭಕ್ತಿ ಯೋಗ ಮಾಡಿ ಇನ್ನೇನು ಅವ್ರ ಭಕ್ತಿ ಯೋಗ ಸಿದ್ಧಿಸುತ್ತೆ, ಮೋಕ್ಷಕ್ಕೆ ಹೋಗ್ಬೇಕು ಅನ್ನೋಷ್ಟರಲ್ಲೇನೆ ಒಂದು ಗರ್ಭಿಣಿಯಾದ ಒಂದು ಜಿಂಕೆ ಮರಿ ಬರುತ್ತೆ. ಜಿಂಕೆ ಬಂದಾಗ ಅದು ಗರ್ಭಿಣಿ ಒಂದು ಹುಲಿ ಅಟ್ಟಿಸ್ಕೊಂಡ್ ಬರ್ತಾ ಇರುತ್ತೆ. ಅದಕ್ಕೆ ಹೆದರ್ಕೊಂಡು ಒಂದು ಸಣ್ಣ ನರಿ ಜರಿ ತರ ಹರಿತಾ ಇರುತ್ತೆ ಆಶ್ರಮದಲ್ಲಿ, ಆ ಭರತ ಮುನಿ ಆಶ್ರಮದಲ್ಲಿ. ಅದನ್ನ ದಾಟಬೇಕು ಅನ್ಕೊಂಡು ಏನ್ ಮಾಡುತ್ತೆ, ಅದನ್ನ ದಾಟುವಾಗ ಅಲ್ಲೇ ಬಿದ್ಬಿಟ್ಟು ನದಿಯೊಳಗೆ ಪ್ರಸವ ಆಗ್ಬಿಡುತ್ತೆ. ಅದಕ್ಕೆ ಆ ಜಿಂಕೆ ಮರಿಯನ್ನ ಪ್ರಸವಿಸಿ ಅದು ಸತ್ತು ಹೋಗುತ್ತೆ. ಇದನ್ನ ನೋಡ್ಬಿಟ್ಟು ಭರತ ಮುನಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಇನ್ನೇನು ಅವ್ರಿಗೆ ಭಕ್ತಿ ಯೋಗ ಸಿದ್ಧಿಸ್ಬೇಕಾಗಿತ್ತು, ಅಷ್ಟರಲ್ಲಿ ಇದೆಲ್ಲ ಆಗತ್ತೆ. ಅವ್ರ ಹತ್ರ ಹೋಗಿ ಜಿಂಕೆ ಮರಿಯನ್ನ ಕಾಪಾಡಿ ಆಮೇಲೆ ಅದನ್ನ ಸಾಕಕ್ಕೆ ಶುರು ಮಾಡಿದ್ರೆ ಅದ್ರ ಮೇಲೆ ವ್ಯಾಮೋಹ ಬಂದ್ಬಿಡುತ್ತೆ. ಯಾವುದು ಒಂದೇ ಒಂದು ಕ್ಷಣದಲ್ಲಿ ಭಕ್ತಿ ಯೋಗದಲ್ಲಿ ಹೋಗಿ ಉತ್ತೀರ್ಣವಾಗ್ಬೇಕಾದ ಭರತ ಮುನಿ ಒಂದು ಜಿಂಕೆಯನ್ನ ಸಾಕೊಂಡು ತನ್ನ ಇಡೀ ಜೀವಮಾನ ಆ ಜಿಂಕೆಗೆ ಮುಡಿಪಾಗಿತ್ತು. ಜಿಂಕೆ ತಿಂತ, ಹುಲ್ ತಿಂತ, ನೀರ್ ಕುಡಿತಾ ಅಂತ ನೋಡ್ಕೊಂಡು ಅದರಲ್ಲೇ ಈಡುಪಾಡಾಗ್ಬಿಡತ್ತೆ. ಅದಕ್ಕೆ ಏನಾಗತ್ತೆ, ಇವರು ಪ್ರಾಣ ಬಿಡ್ಬೇಕಾದ್ರೆ, ಭರತ ಮುನಿಗಳು ಪ್ರಾಣ ಬಿಡ್ಬೇಕಾದ್ರೆ, ಇವ್ರು ನನ್ನ ಜಿಂಕೆ ಒಂದೇ ಇದೆಯಲ್ಲ ಪಾಪ ಅದನ್ನ ಯಾರು ನೋಡ್ಕೋತಾರೆ ಅಂತ ಜಿಂಕೆ ಬಗ್ಗೆ ಚಿಂತೆ ಮಾಡ್ಕೊಂಡು ಪ್ರಾಣ ಬಿಟ್ರಂತೆ. ಅವರು ಒಂದು ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟುತ್ತಾರೆ. ಆ ಜಿಂಕೆಯಾಗಿ ಹುಟ್ಟಿದ್ಮೇಲೆ ಮತ್ತೆ ಇನ್ನೊಂದು ಜನ್ಮದಲ್ಲೇ ಅವರು ಬಂದು ತನ್ನ ಪತ್ನಿಯನ್ನ ಸೇರಿ ಆಮೇಲೆ ಮೋಕ್ಷಕ್ಕೆ ಹೋಗೋದು. ಆ ತರ ಪತ್ನಿ ಅಂತೀನಿ, ಅವರು ಶರಣಾಗತಿ ಮಾಡ್ಕೊಂಡು ಮೋಕ್ಷಕ್ಕೆ ಹೋಗ್ತಾರೆ. ಪತ್ನಿಯನ್ನು ಸೇರಿದ್ರೆ ಪತ್ನಿಯ ರೂಪದಲ್ಲಿ ಭಗವಂತನಿಗೆ ತನ್ನಂತಾನೆ ಸಮರ್ಪಿಸ್ಕೊಳ್ತಾರೆ. ಅದೇ ತರ ಇಲ್ಲಿ 8ನೇ ಅಧ್ಯಾಯದಲ್ಲಿ 12ನೇ ಶ್ಲೋಕ ಇದೆಯಲ್ಲ, ಅದು ತುಂಬಾ ಮುಖ್ಯನೇ. ಸರ್ವದ್ವಾರಾಣಿ ಸಂಯಮ್ಯ ಮನೋ ಹೃದಯ ನಿರುದ್ಯ ಚ ಮೂರ್ಧ್ಯಾಧ್ಯಾಯಾತ್ಮನ ಪ್ರಾಣಂ ಆಸ್ಥಿತೋ ಯೋಗಧಾರಣಂ. ಎಲ್ಲ ಸರ್ವದ್ವಾರಾಣಿ ಸಂಯಮ್ಯ, ಮನುಷ್ಯ ಅಂದ್ರೆ 9 ರಂಧ್ರಗಳಿದೆ ಅಂತ ಹೇಳ್ತೀವಲ್ಲ, ಕಣ್ಣು, 2 ಮೂಗು, ಬಾಯಿ, ಕಿವಿ, ಇವೆಲ್ಲನು, ಇವುಗಳನ್ನೆಲ್ಲ ಹತೋಟಿಯಲ್ಲಿ ಇಟ್ಕೊಂಡು ಇಂದ್ರಿಯ ನಿಗ್ರಹ ಅಂತ ಅರ್ಥ. ಇಂದ್ರಿಯ ನಿಗ್ರಹವನ್ನ ಮಾಡಿಕೊಂಡು
ಮೂರ್ಧ್ನಾ ಧ್ಯಾನಾತ್ಮನ ಪ್ರಾಣಂ. ಯಾರು ಕೂತ್ಕೊಂಡು ಧ್ಯಾನದಲ್ಲಿ ಕೂತ್ಕೋತಾರೋ ಅವರಿಗೆ ಅದು ಅವರಿಗೆ ಹೇಳ್ತಾರೆ ಮೂರ್ಧ್ನಾಧ್ಯಾಯಾತ್ಮನ ಪ್ರಾಣಂ ಆಸ್ಥಿತೋ ಯೋಗಧಾರಣಂ. ಆ ಯೋಗವನ್ನ ಧರಿಸಿಕೊಂಡು ಎಲ್ಲ ಮನಸ್ಸಿನಲ್ಲಿ ಹೃದಯದಲ್ಲಿ ಎಲ್ಲ ಮನಸ್ಸನ್ನು ಹೃದಯದಲ್ಲಿ ಲಯ ಮಾಡಿಸಿ, ಎಲ್ಲ ಇಂದ್ರಿಯಗಳನ್ನು ಮನಸ್ಸಲ್ಲಿ ಲಯ ಮಾಡಿಸಿ, ಆ ಮನಸ್ಸನ್ನು ಹೃದಯದಲ್ಲಿ ಲಯವಾಗಿಸಿ, ಆ ಹೃದಯವನ್ನು ತಗೊಂಡು ಹೋಗಿ ಇದು ಏನಾಗುತ್ತೆ, ಆ ಮೂರ್ಧ್ನ ನಾಡಿ ಇದೆಯಲ್ಲ ಅದ್ರ ಮೂಲಕ ಮಹಾಪ್ರಾಣದಲ್ಲಿ ಲಯ ಮಾಡಿಸಿ, ಆ ಮಹಾಪ್ರಾಣ ಮೂರ್ಧ್ನ ನಾಡಿಯ ಮುಖೇನ ಹೊರಗಡೆ ಹೋಗುತ್ತೆ. ಓಂ ಅನ್ಕೊಂಡು ಓಮಿತ್ಯೇಕಾಕ್ಷರಂ ಬ್ರಹ್ಮ, ಓಂಕಾರ ಹೇಳ್ಕೊಂಡು ಜಪ ಮಾಡ್ಕೊಂಡು ಕೂತ್ಕೊಂಡು ಜಪ ಮಾಡ್ತಾನೇ ಇದ್ದಾಗ ಅವಾಗ ಪ್ರಾಣ ಅಲ್ಲಿ ಹೋಗಿ ಮೂರ್ಧ್ನ ನಾಡಿಯಲ್ಲಿ ಸೇರ್ಕೊಳ್ಳುತ್ತೆ. ಅಲ್ಲಿಂದ ಹೊರಗಡೆ ಹೋಗುತ್ತೆ. ವ್ಯಾಹರನ್ ಮಾಮನುಸ್ಮರನ್ ಏಕ್ಯಯಾತಿ ಸತ್ಯಜನ್ ದೇಹಂ. ಯಾರು ಹೀಗೆಲ್ಲ ಮಾಡಿ ದೇಹವನ್ನ ತ್ಯಾಗ ಮಾಡ್ತಾರೋ ಸಯಾತಿ ಪರಮಾಂ ಗತಿಂ, ಅಂತವ್ರು ನನ್ನ ಬಳಿ ಬರ್ತಾರೆ, ಅಂದ್ರೆ ಮೋಕ್ಷ ಸಿಗತ್ತೆ ಅವ್ರಿಗೆ ಅಂತ ಅರ್ಥ. ಪಂಚೇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಂಡು ಮನಸ್ಸನ್ನು ಹೃದಯದಲ್ಲಿರಿಸಿ ಆ ಉಸಿರನ್ನು ಎಳೆದು ಮೇಲಕ್ಕೆ ನೆತ್ತಿಯಲ್ಲಿ ನಿಲ್ಲಿಸಿ ಯೋಗದ ಮೂಲಕ ಓಂಕಾರ ಹೇಳ್ಕೊಂಡು ಏಕಾಕ್ಷರವನ್ನ ಜಪಿಸ್ಕೊಂಡು ಉಚ್ಚರಿಸುತ್ತಾ ಕೂತ್ಕೊಂಡು ಶರೀರ ತ್ಯಾಗ ಮಾಡಿ ಧ್ಯಾನ ಮಾಡ್ತಾ ಇದ್ರೆ ಅಂತವ್ರಿಗೆ ನಮ್ಮ ಮೋಕ್ಷ ಸಾಮ್ರಾಜ್ಯ ಕಾಣಿಸುತ್ತೆ. ಮೂರ್ಧ್ನ ನಾಡಿಯಲ್ಲಿ ಬರೋರ್ಗೆ ಪ್ರಾಣ ಉತ್ಕ್ರಮಿಸಿ ಭಗವಂತನನ್ನೇ ಬಂದು ಸೇರ್ತಾರೆ. ಇದು ಇಷ್ಟು ಹೇಳ್ತಾರೆ. ಹೇಗೆ ಅಂದ್ರೆ ಮೋಕ್ಷಕ್ಕೆ ಹೋಗೋದು ಏನಷ್ಟು ಸುಲಭ ಅಲ್ಲ, ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದಂತೂ ಇನ್ನೂ ಸುಲಭ ಅಲ್ಲ. ಅದ್ರ ಬಗ್ಗೆ ಎಲ್ಲ ವಿಶೇಷವಾಗಿ ಹೇಳ್ತಾರೆ. ಹೇಗ್ ಮಾಡ್ಬೇಕು ಅಂತ ಕೂತ್ಕೊಂಡು ಧ್ಯಾನ ಮಾಡಿ ಪಂಚೇಂದ್ರಿಯಗಳನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಎಲ್ಲ ಮಾಡಿದ್ರೆ ಮೂರ್ಧ್ನ ನಾಡಿ ಅಂದ್ರೆ ಇಲ್ಲಿದೆಯಲ್ಲ, ಅದಕ್ಕೆ ಪುರೇ ದ್ವಾರೆ ನವದ್ವಾರೆ ಪುರೇ ದೇಹಿ ಅನ್ಬೇಕಾದ್ರೆ 9 ದ್ವಾರಗಳು ಅಂತ ಹೇಳ್ತಾರೆ. ಆದ್ರೆ ಕಠೋಪನಿಷತ್ತಲ್ಲಿ 11 ದ್ವಾರ ಅಂತ ಹೇಳ್ತಾರೆ. 11 ದ್ವಾರಗಳು ಯಾವ್ಯಾವ್ದು ಅಂತ ಹೇಳಿದ್ರೆ ಮೂರ್ಧ್ನ ನಾಡಿ ಬ್ರಹ್ಮರಂಧ್ರ ಒಂದು, ಇನ್ನೊಂದು ನಾಭಿ ಅದು ಕೂಡ ಒಂದು, ಅದೆರಡನ್ನು ಸೇರಿಸ್ಕೊಂಡು 11 ಅಂತ ಹೇಳ್ತಾರೆ. ಆದ್ರೆ ಇದೆಲ್ಲ ಹೇಗೆ ಮಾಡೋಕ್ಕಾಗತ್ತೆ? ಕಷ್ಟ ಇದೆ. ಎಲ್ಲೋ ಕೂತ್ಕೊಳ್ಬೇಕಂತೆ, ಮನಸ್ಸು ಅದೇ ಕಾಣಿಸಲ್ಲ, ಇಂದ್ರಿಯಗಳು ಒಂದೊಂದೊಂದನ್ನು ಕೇಳ್ತಾ ಇರತ್ತೆ. ಅದನ್ನೆಲ್ಲ ಹತೋಟಿಯಲ್ಲಿ ಇಟ್ಕೊಂಡು ಮನಸ್ಸು ನಿಂತ್ರಿಯ ಮಾಡ್ಬಿಟ್ಟು ಅದನ್ನ ಹೋಗಿ ಹೃದಯದಲ್ಲಿ ಇಡುವಂತಾರಲ್ಲ, ಇದೆಲ್ಲ ಹೇಗಪ್ಪ ಮಾಡೋದು? ತುಂಬಾ ಕಷ್ಟವಾಗಿದೆಯಲ್ಲ ಅಂತ ಹೇಳ್ತಾನೆ ಯಾರು ಅರ್ಜುನ್. ಅದಕ್ಕೆ ಅನನ್ಯಚೇತ ಸತತಂ ಯೋಮಾ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತ ನಿತ್ಯಯುಕ್ತಸ್ಯ ಯೋಗಿನಃ. ಒಂದ್ ದಿವಸ ಕೂತ್ಕೊಂಡ್ಬಿಟ್ಟು ಎಲ್ಲ ಇಂದ್ರಿಯಗಳು ಬನ್ನಿ ಇಲ್ಲಿ ಕೂತ್ಕೊಂಡ್ಬಿಡಿ, ಇಲ್ಲಿ ಮೂರ್ಧ್ನ ನಾಡಿ ಕಳಿಸ್ತೀನಿ ಅಂತ ಕೂತ್ಕೊಂಡ್ಬಿಟ್ರೆ ಆಗೋದಿಲ್ಲ. ಅದಕ್ಕೆ ಅಭ್ಯಾಸ ಮಾಡ್ಬೇಕು. ಸಾಧಕನು ನಿರಂತರವಾಗಿ ಅಭ್ಯಾಸ ಮಾಡಿದ್ರೆ ಮಾತ್ರನೇ ಇದು ಆಗುತ್ತೆ. ಇವತ್ತೇನೋ ನಾವು ಓದ್ಬಿಟ್ವಿ ಒಂದ್ ಬುಕ್ಕಲ್ಲಿ ಎಲ್ಲಾ ಪಂಚೇಂದ್ರಿಯಗಳನ್ನು ನಿಗ್ರಹ ಮಾಡ್ಬೇಕು, ಇವೆಲ್ಲ ತಗೊಂಡೋಗಿ ಇದು ಮೂರ್ಧ್ನ ನಾಡಿಗೆ ಸೇರ್ಬೇಕು ಅಂತಿದ್ರೆ ನಾವು ಇದನ್ನೆಲ್ಲ ಮೊದಲು ಹತೋಟಿಗೆ ತಗೊಂಡ್ಬಂದು ಹೃದಯದಲ್ಲಿಟ್ಟು ಹೃದಯದಿಂದ ಹೋಗ್ಬೇಕು, ಅದನ್ನ ಮೂರ್ಧ್ನ ನಾಡಿ ಕಳಿಸ್ಬೇಕು. ಹೇಗೆ ಹೋಗುತ್ತೆ? ತನ್ನಂತಾನೆ ಹೋಗುತ್ತೆ. ಹೇಗ್ ಹೋಗುತ್ತೆ ಅಂತ ಹೇಳಿದ್ರೆ ಅನನ್ಯಾಚೇತ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ತಸ್ಯ ಯುಕ್ತಸ್ಯ ಯೋಗಿನಃ. ಇದು 14ನೇ ಇದು ಪದ್ಯ. ಇದು ಅನನ್ಯಚೇತ ಸತತಂ. ಒಂದು ದಿವಸ ಒಂದುಗಳಿಗೆ ಮಾಡ್ಬಿಟ್ಟು ಸಾಧನೆ ಆಗುತ್ತೆ ಅಂತ ಅನ್ಕೋಬಾರ್ದು. ಸತತ ಯಾವಾಗ್ಲೂ ಭಗವಂತನನ್ನ ಧ್ಯಾನದಲ್ಲೇ ಇಟ್ಕೊಂಡ್ ಬಿಡ್ಬೇಕು, ಮನಸ್ಸಲ್ಲಿ ಯಾವಾಗ್ಲೂ ನೀಡ್ತಾ ಇರ್ಬೇಕು. ಅದಕ್ಕೆ ದ್ವಯಾನುಸಂಧಾನಂ ಅಂತ ಹೇಳ್ಬಿಟ್ರು. ಯಾವಾಗ್ಲೂ ದ್ವಯಮಂತ್ರ ಅನುಸಂಧಾನ ಮಾಡ್ತಾ ಇದ್ರೆ ಭಗವಂತನನ್ನ ಯಾವಾಗ್ಲೂ ನಾವು ನೆನೀತಾನೆ ಇರ್ತೀವಿ, ಮರೆಯೋದೇ ಇಲ್ಲ, ಮರೆಯೋ ಪ್ರಶ್ನೆನೇ ಬರೋದಿಲ್ಲ. ಅವಾಗ ಅದನ್ನ ಹೇಳ್ತಾರೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇದೆ 9ನೇ ಅಧ್ಯಾಯದಲ್ಲಿ 22ನೇ ಶ್ಲೋಕ ಅಂತ ಕಾಣುತ್ತೆ ಇದು. ಅದು ಅದನ್ನ ನಮ್ಗೆ ಚೆನ್ನಾಗಿ ತೋರ್ಸ್ಕೊಡ್ತಾರೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ, ಅದ್ರಲ್ಲಿ ನಮ್ಗೆ ಸಿಗುತ್ತೆ.
ಇಲ್ಲಿ 8ನೇದು 10ನೇ ಶ್ಲೋಕ ಆ ಬ್ರಹ್ಮ ಭುವನ ಆಲೋಕಂ ಪುನರಾವರ್ತಿನೋರ್ಜುನ ಮಾಂ ಉಪೇತ್ಯ ತು ಕೌಂತೆಯ ಪುನರ್ಜೀವನ ವಿದ್ಯತೆ ಹೇಳ್ತಾರೆ. ಆ ಬ್ರಹ್ಮಲೋಕ ಪರ್ಯಂತ ಎಲ್ಲ ಮತ್ತೆ ಹುಟ್ಟಿ ಬರ್ಲೇಬೇಕು ಅರ್ಜುನ. ದೇರ್ ಇಸ್ ನೋ ಪಾಯಿಂಟ್ ಆಫ್ ರಿಟರ್ನ್ ಅಂತ ಅನ್ಕೊಂಡು ಯಾವ್ದೋ ಒಂದು ಲೋಕದಲ್ಲಿ ಇದ್ಬಿಡಕ್ಕಾಗಲ್ಲ. ಎಲ್ಲ ಲೋಕನೂ ಮಹಾಪ್ರಳಯದಲ್ಲಿ ಅಳಿದು ಹೋಗುವಂಥದ್ದು. ನಾವು ನೋಡಿದ್ವಲ್ಲ ಈಗ ಭುವ ಸುವಹ ಮನಃ ಜನಃ ತಪಃ ಹೋಗಂ ಸತ್ಯ ಮತ್ತು ಕೊನೆಯಲ್ಲಿ ಬ್ರಹ್ಮಲೋಕವರೆಗೂ ಇದೆಯಲ್ಲ, ಆ ಬ್ರಹ್ಮಲೋಕದ ಪರ್ಯಂತ ಎಲ್ಲವೂ ಸೃಷ್ಟಿಕಾಲದಲ್ಲಿ ಅಳಿದು ಹೋಗುವಂಥದ್ದೇ. ಅದನ್ನ ಇಲ್ಲಿ ಹೇಳ್ತಾರೆ. ಆದ್ರೆ ಭಗವಂತ ಹೊಂದಿರುವಂತ ಭಗವಂತನ ಹೊಂದಿದವ ಇದರಿಂದ ಒಂದು ಬೇರೆ ಒಂದು ಊರಿಗೆ ಹೋಗ್ಬೋದು. ಎಲ್ಲಿ ಅಂದ್ರೆ ಅದೇನೆ ವೈಕುಂಠ. ಅಚ್ಯುತನನ್ನ ಹೋಗಿ ಸೇರ್ಬೋದು. ಅಚ್ಯುತನ ಅಂತ ಹೇಳಿದ್ರೆ ಇಲ್ಲಿ ಅವನು ಯಾವ ಚ್ಯುತಿಯೂ ಇಲ್ಲದವನು, ಒಂದು ಚ್ಯುತಿಯೂ ಇಲ್ಲದೆ ವೈಕುಂಠದಲ್ಲಿ ಕುಂಠತೆ ಇಲ್ಲದ ಊರಿನಲ್ಲಿ ವಾಸವಾಗಿರ್ತಾರಲ್ಲ, ಅಲ್ಲಿ ಹೋಗಿ ನಾವು ಇರ್ಬೋದು. ಆ ವಿಷಯವನ್ನ ಇಲ್ಲಿ ಹೇಳ್ತಾರೆ. ಅದಕ್ಕೆ ಈ ಕಲಂಗಾನಗರ್ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಸೃಷ್ಟಿಗೆ ಹೆಸರು ಕೊಡ್ತಾರೆ. ಅಯೋಧ್ಯ ಅಂತಾನು ಹೇಳ್ತಾರೆ, ಮೋಕ್ಷಕ್ಕೆ ಅಯೋಧ್ಯ ಅಂತಾನು ಹೇಳ್ತಾರೆ, ಹಾಗೆ ಪರಮಾಕಾಶ ಅಂತಾನು ಹೇಳ್ತಾರೆ. ಅಲ್ಲಿ ಹೋಗಿ ವಾಸ ಮಾಡೋದು ಅಂತ. ಪರಮಾಕಾಶ ಅಂತ ಹೇಳಿದಾಗ, ಅಯೋಧ್ಯ ಅಂತ ಹೇಳಿದಾಗ ಅಲ್ಲಿ ಯಾವಾಗ್ಲೂ ನಾವು ಆರಾಧನೆ ಮಾಡ್ತಾ ಪ್ರತಿನಿತ್ಯ ಭಗವಂತನನ್ನ ಅನುಭವಿಸ್ಬೋದು. ಅದನ್ನ ಇಲ್ಲಿ ತೋರ್ಸ್ಕೊಡ್ತಾರೆ ನಮ್ಗೆ. ಮತ್ತೆ ಅದೇ ತರ 24ನೇ ಶ್ಲೋಕದಲ್ಲಿ ಅಗ್ನಿ ಜ್ಯೋತಿರಃ ಶುಕ್ಲಃ ಷಣ್ಮಾಸ ಉತ್ತರಾಯಣಂ. 6 ತಿಂಗಳಿದೆಯಲ್ಲ, ಈ 6 ತಿಂಗಳು ಯಾವಾಗ ಈ ಇದರಿಂದ ಶುರು ಆಗತ್ತೆ. ಮೊದಲು ಚೈತ್ರ ಮಾಸದಿಂದ ಇದು ತೈ ಮಾಸದಿಂದ ಶುರು ಆಗುತ್ತೆ. ಆ ತೈ ತಿಂಗಳಿದೆಯಲ್ಲ, ಅದು ಉತ್ತರಾಯಣ ಕಾಲ ಆಗಿದ ತಕ್ಷಣ ಪ್ರಾರಂಭ ಆಗತ್ತೆ. ಉತ್ತರಾಯಣ ಪುಣ್ಯಕಾಲ. ಅಲ್ಲಿಂದ 6 ತಿಂಗಳು ಅದನ್ನು ಹೇಳ್ತಾರೆ. ನೆಕ್ಸ್ಟ್ ಶ್ಲೋಕದಲ್ಲಿ ಬರುತ್ತೆ. ಅಗ್ನಿ ಜ್ಯೋತಿರಃ ಶುಕ್ಲಃ ಷಣ್ಮಾಸ ಉತ್ತರಾಯಣಂ. ಅಗ್ನಿ ಮೂಲಕ ಹೋಗಿರಂತ ಜ್ಯೋತಿರಃ ಶುಕ್ಲಃ ಮತ್ತೆ ಚಂದ್ರಲೋಕಕ್ಕೆ ಹೋಗಿ ಬ್ರಹ್ಮಲೋಕಕ್ಕೆ ಹೋಗ್ತಾನಲ್ಲ, ಅವನು ಈ ಇದನ್ನ ದೇವಯಾನ ಅಂತ ಹೇಳ್ತಾರೆ. ಅರ್ಚಿರಾದಿ ಮಾರ್ಗ ಅಂತಾನು ಹೇಳ್ತಾರೆ. ಇದನ್ನು ದೇವಯಾನ ಅಂತ ಹೇಳ್ದವರು ಈ 6 ತಿಂಗಳಲ್ಲಿ ಹೋಗೋದು. ಈ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿಂದ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಬ್ರಹ್ಮಲೋಕಕ್ಕೆ ಹೋಗೋದೊಂದು, ಆದ್ರೆ ಅಲ್ಲಿಂದನೂ ಕೊನೆಗೆ ಕಲಂಗಾನಗರ್ಗೆ ಹೋಗ್ತೀವಿ ಅನ್ನೋದು ಒಂದು ಸಂಗತಿ ಇಲ್ಲಿ ಹೇಳ್ತಾರೆ. ಕಲಂಗಾನಗರ ಅಂದ್ರೆ ವೈಕುಂಠಕ್ಕೆ ಹೋಗೋದು. ಬ್ರಹ್ಮಲೋಕದಲ್ಲಿ ಹೋಗಿ ನೀವು ಸ್ಥಾಪಿತವಾಗಿದ್ರೆ ಕೂಡ ಅಲ್ಲಿಂದ ನೀವು ಹೋಗ್ತೀವಿ. ಅದೇ ತರ ಧೂಮೋ ರಾತ್ರಿಸ್ತತ ಕೃಷ್ಣ 25ನೇ ಶ್ಲೋಕ 8ನೇ ಅಧ್ಯಾಯ. ಧೂಮೋ ರಾತ್ರಿಸ್ತತ ಕೃಷ್ಣ ಷಣ್ಮಾ ಸಾ ದಕ್ಷಿಣಾಯನಂ. ಒಂದು ನಿಮಿಷ. ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮವಿದೋ ಜನಾಃ. ಯಾರು ಈ ಅರ್ಚಿರಾದಿ ಮಾರ್ಗದಲ್ಲಿ ಹೋಗ್ತಾರೋ ಅವರು ನೇರವಾಗಿ ಯಾವ ಅಡಚಣೆಯೂ ಇಲ್ಲದೆ ಮಹಾಪ್ರಳಯ ಕಾಲದಲ್ಲಿ ಕೆಟ್ಟೋಗದೆ ಇರುವಂತ ಒಂದು ವೈಕುಂಠ ಲೋಕಕ್ಕೆ ಹೋಗಿ ಸೇರ್ತಾರೆ. ಅಲ್ಲಿ ಸದಾಕಾಲ ಸೌಖ್ಯವನ್ನ ಮುಪ್ಪು ಜರೆ ವ್ಯಾಧಿ ಯಾವುದು ಇಲ್ಲದೆ ಸದಾಕಾಲ ಅವರು ಅಲ್ಲಿ ಸಂತೋಷವಾಗಿರ್ತಾರೆ. ಅದೇ ತರ ಇನ್ನೊಂದು 6 ತಿಂಗಳನ್ನ ದಕ್ಷಿಣಾಯನ ಅಂತ ಹೇಳ್ತಾರೆ. ಒಂದು ವರ್ಷದಲ್ಲಿ 6 ತಿಂಗಳನ್ನ ಉತ್ತರಾಯಣ ಅಂತನೂ, ಇನ್ನು 6 ತಿಂಗಳನ್ನ ದಕ್ಷಿಣಾಯನ ಅಂತನೂ ಹೇಳ್ತಾರೆ. ಈ ದಕ್ಷಿಣಾಯನ ಅನ್ನೋದು ಈ ಉತ್ತರಾಯಣ ಆದ್ಮೇಲೆ 6 ತಿಂಗಳಾಗತ್ತಲ್ಲ, ಅದು 6 ತಿಂಗಳಾದ್ಮೇಲೆ ಜೂನ್ ಅಲ್ಲಿ ಬರುತ್ತೆ ಆ ದಕ್ಷಿಣಾಯನ. ಅದರಲ್ಲಿ ಹೋಗೋರು ಏನಪ್ಪಾ ಅಂದ್ರೆ ಧೂಮೋ ರಾತ್ರಿಸ್ತತ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ. ತತ್ರ ಚಾಂದ್ರಮ ಸಂಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ. ಯಾರೊಬ್ರು ಈ ದಕ್ಷಿಣಾಯನದಲ್ಲಿ ಪ್ರಾಣ ಬಿಡ್ತಾರೋ ಧೂಮರಾದಿ ಮಾರ್ಗ ಅಂತ ಇರುತ್ತೆ, ಹೊಗೆ ತುಂಬಿದ ಮಾರ್ಗವಂತೆ. ಆ ಮಾರ್ಗದಲ್ಲಿ ಯಾವ್ದು ತಿಳಿವಾಗಿ ಅನ್ಸೋದಿಲ್ಲ ಅವ್ರಿಗೆ. ಅಲ್ಲಿಂದ ಹೋಗಿ ಚಂದ್ರಲೋಕಕ್ಕೋ ಅಥವಾ ನರಕಕ್ಕೋ ಸ್ವರ್ಗಕ್ಕೋ ಹೋಗಿ ಅವರು ಪುಣ್ಯ ಪಾಪಗಳು ಏನು ಬಾಕಿ ಇರುತ್ತೋ ಅದನ್ನೆಲ್ಲ ಅನುಭವಿಸಿ ಮತ್ತೆ ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ, ಮತ್ತೆ ಪ್ರಕೃತಿ ಮಂಡಲದಲ್ಲಿ ಹುಟ್ಟಿ ಬರ್ತಾರೆ. ಹುಟ್ಟಿ ಬಂದು ಮತ್ತೆ ಯಥಾ ಪ್ರಕಾರ ಒಳ್ಳೇದೋ ಕೆಟ್ಟದೋ ಏನೋ ಒಂದ್ ಮಾಡಿ ಮತ್ತೆ ಜನ್ಮವನ್ನ ಹಾಗೆ ಕಂಟಿನ್ಯೂ ಮಾಡ್ತಾರೆ.
ಸೊ ಅವರಿಗೂ ಮೋಕ್ಷ ಇಲ್ಲ. ತತ್ರ ಚಾಂದಮ ಸಂಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತದೆ. ಅದೇ ತರ ಇಲ್ಲಿ ಮೊದಲನೇದು ದೇವಯಾನ ಅಂತ ಹೇಳಿದ್ರು. ಈ ಧೂಮ್ರಾದಿ ಮಾರ್ಗದಲ್ಲಿ ಹೋಗೋದಕ್ಕೆ ಪಿತೃಯಾನ ಅಂತ ಹೇಳ್ತಾರೆ. ಈ ಪಿತೃಯಾನ ಏನಪ್ಪಾ ಅಂತ ಹೇಳಿದ್ರೆ, ಕರ್ಮಶೇಷಿ ಉಳ್ಳವರು ಆ ನಾನಾ ಯಜ್ಞದಲ್ಲಿ ಚಲಿಸಿ ತಮ್ಮ 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 ಪುಣ್ಯ ಫಲವನ್ನು ಸ್ವರ್ಗದಲ್ಲಿ ಪಾಪದಲ್ಲಿ ಪುಣ್ಯ ಮಾಡಿದ್ರೆ ಸ್ವರ್ಗದಲ್ಲಿ ಕಳೀತಾರೆ, ಸ್ವರ್ಗದಲ್ಲಿ ಯಾವುದೋ ಒಂದು ಸುಖವನ್ನು ಅನುಭವಿಸ್ತಾರೆ. ಪಾಪವನ್ನ ಮಾಡಿದ್ರೆ ಅದನ್ನ ನರಕದಲ್ಲೋ ಅಥವಾ ಇನ್ಯಾವುದೋ ಒಂದು ಕಷ್ಟದ ಮೂಲಕ ಅನುಭವಿಸಿ ಮತ್ತೆ ಭೂಮಿಗೆ ಬಂದು ಬೀಳ್ತಾರೆ, ಮತ್ತೆ ಭೂಮಿನಲ್ಲೇ ಹುಟ್ಟುತ್ತಾರೆ. ಭೂಮಿ ಅಂದ್ರೆ ಸಂಸಾರ, ಇದು ತಿಳ್ಕೊಬೇಕು. ಭೂಮಿ ಅಂದ್ರೆ ನಮ್ಮ ಭೂಮಿ ಅಂತಲ್ಲ, ಭೂಮಿ ಅಂದ್ರೆ ಸಂಸಾರದಲ್ಲಿ ಎಲ್ಲಾದ್ರೂ ಯಾವುದೇ ಒಂದು ಕಲ್ಪ ಇದ್ರಲ್ಲೂ ಒಂದು ಗ್ರಹದಲ್ಲಿ ಬೇಕಾದ್ರೂ ಹುಟ್ಟಬಹುದು. ಇದಿಷ್ಟು ಈ 8ನೇ ಪಾಶುರದ ಸಾರಾಂಶ. ಇನ್ನು ಮುಂದಿನ ಪಾಶಕ್ಕೆ ಹೋಗೋಣ. ನೋಡಿ, ಇದಿಷ್ಟು ಅವತ್ತೊಂದು 5 ನಿಮಿಷದಲ್ಲಿ ಹೇಳಿ ಮುಗ್ಸಕ್ಕಾಗಲ್ಲ, ಯಾಕಂದ್ರೆ ಹೆಚ್ಚು ಕಡಿಮೆ ಅಷ್ಟೊಂದು ವಿಷಯ ಇದೆ ಅದರಲ್ಲಿ ಹೇಳಕ್ಕೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. தன்மேன்மையும் தன் பிறப்பில் தளரா தனிமையையும் தனி நிலையும். தனிಮೆಯೆಯುಮ್ಮ ತನಿ ನಿಲಯಂ ಅಂತ ಇದೆಯಾ? ತನಿ ನಿಲಯಂ ಅಂತಿದೆ ಮೇಡಮ್. ಸಬಿತಾ ಇಲ್ಲ ಅಲ್ವಾ ಇದರ? ಇದರಲ್ಲಿ ಗೋಪಾಲಾಚಾರ್ಯ ಬುಕ್ ಅಲ್ಲೂ ತನಿಮೆಯಂ ಅಂತಾನೆ ಇದೆ. ಓಕೆ, ಪಾರಾಯಣಕ್ಕೆ ಅಂತ ಒಂದು ಬುಕ್ ಪ್ರಿಂಟ್ ಮಾಡ್ತಾರಲ್ಲ, ಅದರಲ್ಲಿ ತನಿ ನಿಲಯಂ ಅಂತ ಇದೆ. ಬಟ್ ತನಿಮೆಯಂ ಈಸ್ ಮೋರ್ ಅಪ್ರೋಪ್ರಿಯೇಟ್. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ತನ್ಮೇನ್ಮೆಯಂ ಭಗವಂತನ ಕಲ್ಯಾಣ ಗುಣಗಳು ಮತ್ತೆ ಅವನ ಸ್ವರೂಪ ಸ್ವಭಾವಗಳೆಲ್ಲ ಇದೆಯಲ್ಲ, ಅದು ತನಿಮೆಯಂ. ಅವನನ್ನ ನಸ್ಸಮ ಅಪ್ಯಧಿಕ ಅಂತ ಹೇಳ್ತೀವಲ್ಲ, ಆ ತರ ತನಿಮೆಯಂ ಅಂತ. ಯಾಕಂದ್ರೆ ಪಕ್ಕದಲ್ಲಿ ಬರ್ಕೊಳ್ಳಿ. ತನಿ ನಿಲಯಂ ಅಂತ ಹೇಳಿದ್ರೆ ಇಟ್ ಈಸ್ ಎ ಸ್ಟ್ಯಾಂಡ್. ತನಿಮೆಯಂ ಅಂತ ಹೇಳಿದ್ರೆ ಅದ್ವಿತೀಯ ಅಂತ ಅರ್ಥ. ಪನ್ಮೇ ನೀ ನಣ್ಣಿ ನನ್ಪಾಲ್ பிரியா வன்பர் ஆசைகளும் புன்மேனி விண்ணவர்பால் புரியாத தன் பத்தியையும் நன்மேனி நாரணன்தான் நரனுக்கு நவீந்திரனே தன்மேன்மையும் தன் பிறப்பில் தளரா தனிமையையும் பன்மேனி நன்னி நன்பால்
பிரியாவன்பராசைகளும் உன்மேனி விண்ணவர்பால் உதியாத தன் பத்திமையும் நன்மேனி நாரணன்தான் நரனுக்கு நவீன்றனே. தன்மேன்மையும் தன் பிறப்பில் தளரா மெய்மேயும் பன்மேனி நன்னினர்பால் பிரியாவன்பர் ஆசைகளும் புன்மேனி விண்ணவர்பால் புரியாத தன் பத்தியேயும் நன்மேனி நாரணன்தான் ನರನುಕ್ಕು ನವೀಂದ್ರನೇ. ತುಂಬಾ ಚೆನ್ನಾಗಿದೆ ಇದು. ನನ್ಮೇನಿ ಇಲ್ಲಿ ಯಥಾ ಪ್ರಕಾರ ಇದು ರಾಜಗುಹ್ಯ ರಾಜವಿದ್ಯಾ ಯೋಗ ಅಂತ ಇದೆಯಲ್ಲ, 10ನೇ ಭಾಷಣ 9ನೇ ಅಧ್ಯಾಯದ ಸಾರಾಂಶವನ್ನ ಇಲ್ಲಿ ಹೇಳ್ತಾರೆ. ಈ ಗೀತೆಯಲ್ಲಿ 9ನೇ ಅಧ್ಯಾಯದಲ್ಲಿ 34 ಶ್ಲೋಕಗಳಿದೆ. ಈ 34 ಶ್ಲೋಕಗಳಲ್ಲಿ ಒಂದು ಶ್ಲೋಕವಾಗಿ ನಮ್ಗೆ ಬರ್ದು ಕೊಟ್ಟಿದ್ದಾರೆ. ಇದರಲ್ಲಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಎನ್ನ ಅಲ್ಲ என்ன இது லொகேஷன் போக்குறேன்னா கொடுத்துருக்குமே போட்டோ ಇಲ್ಲ ಅವಳಕ್ಕೆ எடுத்து கொடுங்க, அது கொடுக்குறேன். ஜஸ்ட் 1 minute ப்ளீஸ். அவனுக்கு அந்த லொகேஷன் அட்ரஸ் இது அவன் நம்பர் என்ன இப்போ இன்னைக்கு வரணுமா? அதான் அதுக்கு சொல்றேன் நான். இப்போ இது ஃபர்ஸ்ட் இது நம்பர் இப்போ நான் 999 அது லாஸ்ட் நம்பர். அது இப்போ பண்ண நம்பர் அவன் பண்ணா அப்போ இருக்கும்போது கட்டாச்சு. சரி சார் 780 லாஸ்ட் நம்பர் இது. இப்போ பண்ண அதே நம்பர் இதா இப்போ நான் பண்ணிருக்கேன் அதே நம்பர். நீங்க பண்ணிருந்தா? ஆமாம் அவனுக்கே நான் இது பண்ணேன். அவன் பண்ணியிருந்தா அப்போ கட்டாச்சு. சரி கன்ஃபார்ம் பண்ணிக்கோங்க. எத்து இல்லை நான் அப்புறம் அனுப்பிக்கிறேன் விடுங்க கிளாஸ் ஆனது. நம்பர் இருக்கா உங்ககிட்ட சேவ் ஆயிருப்பா? இல்ல அந்த கம்பெனி நம்பர்ல லொகேஷன் இது எல்லாம் கொடுத்துருக்கேன். அப்படியே ஃபார்வர்ட் பண்ணுங்க. அது அவனுக்கு அப்படியே ஃபார்வர்ட் பண்றது அவனுக்கு ஸ்டோர் பண்ணிக்கோங்க. இவனே கன்ஃபார்ம் பண்ணுங்க. சேவ் பண்ணிட்டு பண்ணோம். சரி ஓகே சாரி. ಇದು ತನ್ಮೇನ್ಮೆಯು ಅಂದ್ರೆ ನಾ ಹೇಳಿದ್ರೆ ಅಸಮ ಅಭ್ಯಧಿಕ ಅಂತ. ಅವನ ಸ್ವರೂಪ ರೂಪ ವಿಭವ ಎಲ್ಲ ಗುಣಗಳಲ್ಲೂ ಅವನಿಗೆ ಸಮರೂ ಯಾರು ಇಲ್ಲ, ಅಧಿಕರೂ ಯಾರು ಇಲ್ಲ. ಅದನ್ನ ಹೇಳಕ್ಕೆ ಅಂತಾನೆ ಬಂದಿರೋಂಥದ್ದು ಈ ಅಧ್ಯಾಯದಲ್ಲಿ ತನ್ನ ಹಿರಿಮೆಯನ್ನ ಹೇಳ್ಕೊಳ್ಳುವಂಥದ್ದು. ಅದಕ್ಕೆ ತಳರ ತನಿಮೆಯು ಅಂದ್ರೆ ಎಕ್ಸ್ಕ್ಲೂಸಿವ್. ಅದಕ್ಕೆ ತನಿಮೆ ಅಂತ ಹೇಳೋದು ಎಕ್ಸ್ಕ್ಲೂಸಿವ್, ಅವನ ತರ ಇನ್ನೊಬ್ರು ಇಲ್ಲ ಅಂತ. ಇದನ್ನ ಒಂದು 8 ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಇದರಲ್ಲಿ ಲಿಸ್ಟ್ ಮಾಡ್ತಾರೆ ವೇದಾಂತ ದೇಶಿಕರು. ಎಷ್ಟು ಸೊಗಸಾಗಿ ಅನಾಲಿಟಿಕಲ್ ಆಗಿ ಬರೀತಾರೆ ಅಂತ ಹೇಳಿದ್ರೆ ಬೇರೆ ನಮ್ಗೆ ಯಾವ್ದು ಡೌಟೇ ಬರಲ್ಲ. ಇದನ್ನ ನೋಡ್ಕೊಂಡ್ಬಿಟ್ರೆ ಸಾಕು. ಏನಪ್ಪಾ ಅಂದ್ರೆ ಭಗವಂತ ಇದನ್ನಲ್ಲ, ಇವನಿಗೆ ಈ ಅಧ್ಯಾಯದಲ್ಲಿ ಭಗವಂತನಿಗೆ ಚೇತನ ಮತ್ತೆ ಅಚೇತನಕ್ಕೆ ಅವನು ಅಂತರ್ಯಾಮಿ ಆಗಿದ್ದಾನೆ. ಅದು ಎಲ್ಲರಿಗೂ ಗೊತ್ತು. ಅದನ್ನ ಇಲ್ಲಿ ಹೇಳ್ತಾರೆ. ಅವನೇ ಎಲ್ಲರನ್ನು ಸೃಷ್ಟಿ ಮಾಡೋದು ಅವನೇನೆ. ಎಲ್ಲರನ್ನ ಸೃಷ್ಟಿ ಮಾಡೋದು ಅವನೇ ಎಲ್ಲರನ್ನು ರಕ್ಷಿಸ್ತಾನೆ. ಅವನೇ ಎಲ್ಲರನ್ನು ಲಯದಲ್ಲಿ ತನ್ನೊಳಗೆ ಇಟ್ಕೊಳ್ತಾನೆ. ಇದು ಆಯ್ತಾ 4ನೇದು. ಆಮೇಲೆ 4ನೇದು, ಇಡೀ ಜಗತ್ತನ್ನು ನಡೆಸೋಕೆ ತಾನೇ ಕಾರಣನಾಗಿದ್ದಾನೆ. ಏನೇ ಅವತಾರ ಎಲ್ಲೇ ಭಗವಂತ ತಗೊಂಡ್ರೆ ಕೂಡ ಅವನ ಭಾಗಗಳಿದೆಯಲ್ಲ, ಜ್ಞಾನ ಬಲ ಐಶ್ವರ್ಯ ವೀರ್ಯ ಶಕ್ತಿ ತೇಜಸ್ಸು ಒಂದು ಚೂರು ಕಡಿಮೆ ಆಗೋದಿಲ್ಲ. ಇದು ಇಲ್ಲಿ ವಿಶೇಷವಾಗಿ ತನ್ಮೇನ್ಮೆಯಂ ಅಂತ ಹೇಳ್ಬೇಕಾದ್ರೆ ಈ ಅಪ್ರಾಕೃತವಾದ ಒಂದು ಶರೀರ ಇದೆಯಲ್ಲ, ಅವತಾರಗಳಲ್ಲೂ ಕೂಡ ಅವನಿಗೆ ಅದೇ ತರ ಇರುತ್ತೆ. ಈ ಕೃಷ್ಣ ಅವತಾರದಲ್ಲಾಗ್ಲಿ ರಾಮಾವತಾರದಲ್ಲಾಗ್ಲಿ ನಮ್ ತರ ಮಾಮೂಲಿ ಶರೀರ ಇರೋದಿಲ್ಲ ಭಗವಂತನಿಗೆ. ಅಲ್ಲೂ ಕೂಡ ದಿವ್ಯಮಂಗಳ ವಿಗ್ರಹವೇ ಅವನಿಗೆ ಶರೀರವಾಗಿರುತ್ತೆ. ಅದನ್ನ ತುಂಬಾ ಚೆನ್ನಾಗಿ ಇಲ್ಲಿ ಹೇಳ್ತಾರೆ. ಅದನ್ನ ಏನೇ ಅವತಾರ ಮಾಡಿದ್ರೆ ಕೂಡ ಅವನಿಗೆ ದಿವ್ಯಮಂಗಳ ವಿಗ್ರಹ ಶರೀರವಾಗಿರುತ್ತೆ. ನಮ್ಮ ತರ ಪ್ರಕೃತಿ ಸಂಬಂಧದಿಂದ ಆದ ಶರೀರ ಇರೋದಿಲ್ಲ ಅಂತ. ಅವನ ಪರತ್ವ ಎಂದೂ ಕಡಿಮೆ ಆಗಲ್ಲ. ಅವ್ ಮನುಷ್ಯನಾಗಿ ಹುಟ್ಬಿಟ್ನಲ್ಲ, ಅಲ್ಲೇನಾದ್ರೂ ಅವನಿಗೆ ಶಕ್ತಿಗಳು ಕಡಿಮೆ ಆಗ್ಬಿಡತ್ತಂತ. ರಾಮಾವತಾರದಲ್ಲಿ ಮಾತ್ರ ಆತ್ಮಾನಂ ಮಾನುಷಂ ಅನ್ನೆ ಅಂತ ಹೇಳಿದ ಹೊತ್ತು ಅತಿ ಮಾನುಷವಾಗಿ ಯಾವುದು ಕೆಲಸಗಳನ್ನ ಮಾಡ್ಲಿಲ್ಲ. ಆದ್ರೆ ಎಲ್ಲಾ ಅವತಾರಗಳನ್ನ ನೋಡಿದ್ರೆ ಯಾರು ಸಾಧಾರಣವಾದ ಮನುಷ್ಯ ಮಾಡಕ್ ಆಗದೆ ಇರೋ ಕೆಲಸಗಳನ್ನೇ ಮಾಡ್ತಾನೆ ಭಗವಂತ. ಆಮೆ ಅವತಾರದಲ್ಲಿ ನೋಡಿದ್ರೆ ದೊಡ್ಡ ಮಂದಾರ ಪರ್ವತ ಬೆಟ್ಟದ ಬೆನ್ನ ಮೇಲೆ ಇಟ್ಕೊಳ್ತಾನೆ. ವರಾಹ ಅವತಾರದಲ್ಲಿ ನೋಡಿದ್ರೆ ಭೂಮಿನೇ
ವರಾಹ ಅವತಾರದಲ್ಲಿ ನೋಡಿದ್ರೆ ಭೂಮಿನೇ ತನ್ನ ಕೊಂಬಿನ ಮೇಲೆ ಇಟ್ಕೊಳ್ತಾನೆ. ಶೃಂಗಿ ನೋಡಿದ್ರೆ ಮತ್ಸ್ಯಾವತಾರದಲ್ಲಿ ಎಲ್ಲಾ ಜಗತ್ತನ್ನು ಅದರಲ್ಲಿರೋ ಬೀಜಗಳನ್ನೆಲ್ಲ ಒಂದು ದೋಣಿನಲ್ಲಿ ಇಟ್ಕೊಂಡು ದೋಣಿ ಹೇಳ್ಕೊಂಡು ಅದು ಕಾಪಾಡುತ್ತೆ. ಇದು ಯಾರು ಸಾಧಾರಣವಾದ ಮನುಷ್ಯ ಯಾರು ಮಾಡೋಕ್ಕಾಗದೆ. ನರಸಿಂಹ ಅವತಾರ ಕಂಬದಿಂದ ಬಂದ. ಇದರ ಪ್ರತಿಯೊಂದು ಅವತಾರಗಳನ್ನು ವಿಶೇಷವಾಗಿ ಅಘಟಿತ ಘಟನಾ ಸಾಮರ್ಥ್ಯಗಳನ್ನ ತೋರಿಸ್ತಾನೆ. ಭಗವಂತ ಮಾಡುವಂತ ಕೆಲಸಗಳನ್ನ ಬೇರೆ ಯಾರು ಮಾಡೋಕೆ ಆಗೋದೇ ಇಲ್ಲ ಅಂತ ಕೆಲಸಗಳನ್ನ ತೋರಿಸ್ಕೊಡ್ತಾನೆ. ಅದಕ್ಕೆ ಅಪ್ರಾಕೃತವಾದದ್ದು ಅವನ ಭಗಗಳು. ಅವತಾರ ಕಾಲದಲ್ಲಿ ಕೂಡ ಏನು ಕಡಿಮೆ ಆಗಲ್ಲ. ಹಾಗೆ ನೋಡಿದ್ರೆ ರಾಮಾವತಾರದಲ್ಲಿ ಕೂಡ ನಾನು ಒಂದು ಕಡೆ ಸಿಟ್ಟು ಮಾಡ್ಕೊಂಡು ಸಮುದ್ರನೇ ಶೋಷಿಸ್ಬಿಡ್ತೇನೆ ಅಂತ ಹೇಳ್ತಾನಲ್ಲ, ಅವಾಗ ಅವನು ಅತಿಮಾನುಷ ಸ್ತವದಲ್ಲಿ ಕೂರತ್ತ ಅವನನ್ನು ಹೇಳ್ತಾರೆ, ನೀ ಹೇಳ್ಬಿಟ್ಟಿಯಲ್ಲ, ಅವಾಗ ನೀನು ತೋರಿಸ್ಕೊಂಡ್ಬಿಟ್ಟಿಯಲ್ಲ, ನಿನ್ನ ಪರತ್ವವನ್ನು ತೋರಿಸ್ಕೊಂಡ್ಬಿಟ್ಟಿಯಲ್ಲ ಅಂತ. ಆ ಥರ ಅವತಾರ ಕಾಲಗಳಲ್ಲಿ ವಿಭವದಲ್ಲಿ ಬಂದಾಗ ಕೂಡ ಅವನ ಪರತ್ವ ಏನೂ ಕಡಿಮೆ ಆಗೋದಿಲ್ಲ, ಅದೇನು ಮಂಗೋಗಲ್ಲ. ನಾವೇನೋ ಪ್ರಕೃತಿ ಮಂಡಲದಲ್ಲಿ ಇದ್ದೀವಿ, ಜೀವಾತ್ಮಗಳೆಲ್ಲ ಮಂಗ್ ಹೋಗ್ಬಿಟ್ಟಿವೆ, ಅವಕ್ಕೆ ಶಕ್ತಿ ಸಾಮರ್ಥ್ಯಗಳು ಗೊತ್ತಾಗಲ್ಲ ಅಂತಿದ್ರೆ, ಇವಕ್ಕೆ ಭಗವಂತನಿಗೆ ಅವೆಲ್ಲ ಏನೂ ಆಗೋದಿಲ್ಲ ಅಂತ, ಪರತ್ವ ಕಡಿಮೆ ಆಗೋದಿಲ್ಲ. ನಿಜವಾದ ಭಕ್ತರು ಕ್ಷುಲ್ಲಕ ಕಾರಣಕ್ಕಾಗಿ ಭಕ್ತಿ ಮಾಡೋದಿಲ್ಲ. ಹಾಗೆ ಅನ್ಯ ದೇವತೆಗಳು ಅಳಿಸೋಗುವಂತರಲ್ಲಿ ಭಕ್ತಿ ಮಾಡಲ್ಲ. ಮಹಾತ್ಮಪಿ ಚಾವ್ಯಯಂ ಅಂತ ಹೇಳಿದಾಗ ನಿಜವಾದ ಭಗವದ್ ಭಕ್ತರು ಇರ್ತಾರಲ್ಲ, ಅವರು ಸಣ್ಣ ಪುಟ್ಟ ಕಾರಣಕ್ಕೆಲ್ಲ ಅವ್ರೇನು ಭಗವಂತನನ್ನ ಪೀಡ್ಸಕ್ ಹೋಗಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ಇದೆಲ್ಲ ಕರ್ಮಾನುಸಾರ ಬರೋ ಅಂತದ್ದು, ಅನುಭವಿಸ್ಬೇಕು ತಾವು ಅಂತ. ಅದಕ್ಕೋಸ್ಕರ ಕ್ಷುಲ್ಲಕ ಕಾರಣಕ್ಕೆ ಭಗವಂತನನ್ನ ಪೀಡಿಸೋದು ಇಲ್ಲ. ಹಾಗೇನೆ ಅವರು ಅನ್ಯ ದೇವತೆಗಳಲ್ಲಿ ಅದೆಲ್ಲ ಏನಪ್ಪಾ ಅಂದ್ರೆ, ಯಾವುದೋ ಒಂದು ಅನ್ಯ ದೇವತೆಗಳಲ್ಲಿ ನೀವು ಪ್ರಾರ್ಥನೆ ಮಾಡಿದ್ರೆ ಪಟ್ಟು ಹೋಗ್ತಾ ಇರ್ತಾರೆ. ಅದು ಏನೋ ಹಾಗೇನೋ ಆ ಫಲಗಳೆಲ್ಲ ಅಳಿಸೋ ಹೋಗುವಂಥದ್ದು. ಆ ತರ ಅಳಿಸೋಗದೆ ಅಂತ ಒಂದು ಐಶ್ವರ್ಯವನ್ನ ನಮಗೆ ಬೇಕು ಅಂದ್ರೆ ಭಗವಂತನನ್ನ ಕೇಳ್ಬೇಕು. ಭಗವದ್ ಭಕ್ತರು ಭಕ್ತಿಯನ್ನು ಪ್ರೀತಿಯಿಂದ ತೋರಿಸಿ ಕೊನೆಯಲ್ಲಿ ಸಾತ್ವಿಕ ತ್ಯಾಗ ಮಾಡ್ತಾರೋ ಅವರ ಪ್ರೀತಿಗೆ ಭಗವಂತ ಒಲಿತಾನೆ. ಯಾರು ಭಕ್ತಿಯನ್ನು ಮಾಡಿ ಸಾತ್ವಿಕ ತ್ಯಾಗವನ್ನು ಮಾಡ್ತಾರಲ್ಲ ಅವ್ರಿಗೆ ಭಗವಂತ ಮೆಚ್ಕೊಳ್ತಾನೆ ಅಂತ. ಇದಕ್ಕೆ ಆಳವಂದರ ಶ್ಲೋಕ ತುಂಬಾ ಚೆನ್ನಾಗಿದೆ. ಆಳವಂದರ ಗೀತಾರ್ಥ ಸಂಗ್ರಹದಲ್ಲಿ 13ನೇ ಶ್ಲೋಕ ಇದು. ನೋಡೋಣ. ಸ ಮಹಾತ್ಮ್ಯ ಮನುಷ್ಯತ್ವೇ ಪರತ್ವಂ ಚ ಮಹಾತ್ಮನ ವಿಶೇಷೋ ನವಮೇ ಯೋಗೋ ಭಕ್ತಿ ರೂಪ ಪ್ರಕೀರ್ತಿತಃ. ಈ ಹಿಂದಿನ ಅಧ್ಯಾಯದಲ್ಲಿ 4 ಬಗೆಯ ಉಪಾಸಕರನ್ನ ನಾವು ನೋಡಿದ್ವಲ್ಲ, ಇಲ್ಲಿ ಭಕ್ತಿ ರೂಪದಲ್ಲಿ ಉಪಾಸನೆಯನ್ನ ಹೇಳಲಾಗಿದೆ. ಜ್ಞಾನಿಯನ್ನು ಕೊಂಡಾಡಿ ಭಗವದ್ ಅನುಭವಕ್ಕೆ ತಕ್ಕನಾದವನು ಅವನೇ ಅಂತ ಹೇಳಿ ಭಗವಂತ ಹೇಳ್ತಾನೆ. ಭಗವಂತನ ಸರ್ವಸ್ಮಾತ್ ಪರತೆ ತಿಳಿಸುವಂತ ಶ್ಲೋಕಗಳು ಭಗವದ್ಗೀತೆಯಲ್ಲಿ ಬರುತ್ತೆ. ಅದಲ್ಲೇ ಯಾವುದೋ 9ನೇ ಅಧ್ಯಾಯದಲ್ಲಿ ಅನ್ನೋದನ್ನ ನೋಡೋಣ. ಇದನ್ನ ಮುಗಿಸೋಕ್ ಮುಂಚೆ ಮಯ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ. ಭಗವಂತ ಇದಾನಲ್ಲ, ಅವನು ಎಲ್ಲದರಲ್ಲೂ ಇದ್ರೂ ಕೂಡ ಅವನು ಅವರಲ್ಲಿ ಇರೋದಿಲ್ವಂತೆ. ಇವಾಗ ಭಗವಂತ ಅಂತರಾತ್ಮೆಯಾಗಿ ಇದ್ರೆ ಕೂಡ ನಮ್ಮಲ್ಲಿ ಯಾರನ್ನಾದ್ರೂ ಭಗವಂತ ನೋಡಕ್ಕಾಗಲ್ಲ. ಅವನೇ ಎಲ್ಲದರಲ್ಲೂ ಇರ್ತಾನೆ, ಆದ್ರೆ ಎಲ್ಲದರಲ್ಲೂ ಅವನನ್ನ ನಾವು ನೋಡಕ್ಕಾಗೋದಿಲ್ಲ. ಹೇಗೆ ಅಂದ್ರೆ, ಚಿನ್ನದಿಂದ ಆಭರಣ ಮಾಡಿರ್ತೀವಿ, ಆಭರಣ ಮಾಡಿರ್ತಾರಲ್ವಾ, ಅದು ಚಿನ್ನವೇ ಆದ್ರೂ ಕೂಡ ಚಿನ್ನದಲ್ಲಿ ಬರೀ ಚಿನ್ನದಲ್ಲಿ ನಾವು ಆಭರಣ ನೋಡಕ್ಕಾಗಲ್ಲ. ಅದೇ ತರನೇ ಆಭರಣ ಮಾಡಿದ್ರೆ ಅದ್ರಲ್ಲಿ ಚಿನ್ನ ನೋಡ್ಬೋದು, ಆದ್ರೆ ಚಿನ್ನದಲ್ಲಿ ಆಭರಣ ನೋಡಕ್ಕಾಗಲ್ಲ. ಹಾಗೆ ಭಗವಂತನು ಕೂಡ ಅಷ್ಟೇ ಸತ್ಸ್ವರೂಪ, ದೋಷರಹಿತ, ಅವನಿಗೆ ಒಂದು ಚೂರು ದೋಷ ಇರೋದಿಲ್ಲ. ಆಮೇಲೆ ಜೀವಾತ್ಮ ಇದ್ದಾನಲ್ಲ, ಅವನು ಸ್ವಸ್ವರೂಪ, ಅವನು ನಿತ್ಯ. ಜೀವಾತ್ಮ ಜಗತ್, ಅವನು ಜಗತ್ ಮಿಥ್ಯ ರೂಪದ್ದು. ಆ ಸತ್ರೂಪದ್ದು ಭಗವಂತ, ಮಿಥ್ಯ ರೂಪದ್ದು ಜಗತ್ತು. ಅದನ್ನ ಇಲ್ಲಿ ಹೇಳ್ತಾರೆ. ಭಗವಂತನೇ ಸರ್ವಶೇಷಿ. ಇದು ಈ ತಿಳಿಸ್ಕೊಡುವಂಥದ್ದು. ಮತ್ಸ್ಥಾನಿ ಸರ್ವಭೂತಾನಿ, ನಾನೇ ಎಲ್ಲರಿಗೂ ಶೇಷಿ ಅಂತ ಭಗವಂತ ಇಲ್ಲಿ ಹೇಳ್ತಾನೆ ಈ ಶ್ಲೋಕದಲ್ಲಿ. 9ನೇ ಅಧ್ಯಾಯ 4ನೇ ಶ್ಲೋಕದಲ್ಲಿ. 11ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂತ ನೋಡಿ. ಅವಜ ಅನಂತಿಮ ಮೂಢ ಮಾನುಷೀಂ ತನುಮಾಶ್ರಿಯಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಅವರವರ ಕರ್ಮಾನುಸಾರ ಒಂದು ಬುದ್ಧಿಮತ್ತ ಪಡ್ಕೊಂಡಿರ್ತಾರೆ. ಮೂಢರಿಗೆ ನನ್ನನ್ನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವರ ಶಕ್ತಿ ಸಾಮರ್ಥ್ಯದಿಂದ ನನ್ನನ್ನು ತಿಳ್ಕೊಳ್ಳಕ್ ಆಗೋದಿಲ್ಲ. ಪರಂ ಭಾವಮಜಾನಂತೋ, ನನ್ನ ಪರತ್ವವನ್ನ ತಿಳ್ಕೊಳ್ಳಕ್ಕೆ ಅವರಿಗೆ ಸಾಧ್ಯವಾಗೋದಿಲ್ಲ. ಸಾಧಾರಣವಾದ ಮನುಷ್ಯನೆಂದೇ ಅವರು ಅನ್ಕೊಂಡ್ಬಿಡ್ತಾರೆ.
ಅವತಾರ ಕಾಲದಲ್ಲಿ ನಾನು ಎದುರಿಗೆ ಸಿಕ್ಕಿದ್ರು ಕೂಡ ಕೃಷ್ಣ ಗೊಲ್ಲ ಅಂತೆಲ್ಲ ಅನ್ಕೊಳ್ತಾರಲ್ಲ ಎಲ್ರೂ, ಅವ್ರಿಗೆ ಆಗೋದಿಲ್ಲ. ಅವಜಾನಂತಿ ಮಾ ಮೂಢ, ಅವರು ಮೂಢತೆಯಿಂದ ಅವ್ರಿಗೆ ಆಗೋದಿಲ್ಲ. ಅವ್ರ ಕರ್ಮ ತಡೆಯತ್ತೆ, ಅವರಿಗೆ ಒಂದು ತಿರೋಧಾನಕರಿ ಅಂತ ಹೇಳ್ತಾರೆ, ಒಂದು ತೆರೆ ತರ ಆಗತ್ತೆ, ಅವ್ರಿಗೆ ಗುರುತಿಸ್ಕೊಳಕ್ ಆಗೋದಿಲ್ಲ. ಅದೇ ತರ 13ನೇ ಶ್ಲೋಕದಲ್ಲಿ ನೋಡೋಣ. ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸಾ ಜ್ಞಾತ್ವಾ ಭೂತಾದಿಮವ್ಯಯಂ. ಹಾಗೆ ಈ ಮೂಢನು ಹೇಗೆ ತಿಳಿಯೋದಿಲ್ವೋ, ಮಹಾತ್ಮರು ಮತ್ತೆ ಶುದ್ಧಾತ್ಮರು ಇರ್ತಾರಲ್ಲ, ಅವರಿಗೆ ನನ್ನನ್ನು ಭಜಿಸಿ ಚೆನ್ನಾಗಿ ನನ್ನನ್ನ ಪ್ರೀತಿಸಿ ಎಲ್ಲ ಶಕ್ತಿಯು ನನ್ನ ಬಗ್ಗೆ, ನಾನೇ ಎಲ್ಲದಕ್ಕೂ ಕಾರಣ ಅಂತ ಚೆನ್ನಾಗಿ ತಿಳ್ಕೊಳ್ತಾರೆ. ಹೇಗೆ ಮೂಢರಿಗೆ ನಾನು ಯಾರು ಅಂತ ಗೊತ್ತಾಗಲ್ವೋ, ಹಾಗೇನೆ ಭಗವದ್ಭಕ್ತರಿಗೆ ಜ್ಞಾನಿಗಳಿಗೆ ನಾನು ಯಾರು ಅಂತ ಚೆನ್ನಾಗಿ ಗೊತ್ತಾಗತ್ತೆ. ನನ್ನ ಭಜಿಸಿ ನನ್ನ ಪ್ರೀತಿಸಿ ನನ್ನ ಬಗ್ಗೆ ಹೆಚ್ಚು ತಿಳ್ಕೊತಾರೆ. ಹಾಗೇನೆ 14ನೇ ಶ್ಲೋಕದಲ್ಲಿ ಹೇಳ್ತಾರೆ, ಸತತಂ ಕೀರ್ತಿಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಅಂತಹ ಮಹಾತ್ಮರು ಇರ್ತಾರಲ್ಲ, ಅವರು ಸದಾ ನನ್ನನ್ನ ಕೀರ್ತಿಸ್ತಾ ಇರ್ತಾರಂತೆ. ಯಾರಿಗೆ ನನ್ನ ಗುಣಗಳನ್ನ ಗುರುತಿಸ್ಕೊಳಕ್ಕಾಗತ್ತೋ, ಯಾರು ಎಲ್ಲದಕ್ಕೂ ನಾನೇ ಕಾರಣ ಅಂತ ತಿಳ್ಕೊಳ್ತಾರೋ ಅವರು ನನ್ನನ್ನ ಸದಾ ಕೀರ್ತಿಸ್ತಾರೆ, ನನ್ನನ್ನ ಸ್ತೋತ್ರ ಮಾಡ್ತಾ ಇರ್ತಾರೆ ಅಂತ. ಭಗವಂತ ಯಾರು ಅಂತ ಹೇಳಿದಾಗ ಅದನ್ನ 9ನೇ ಅಧ್ಯಾಯದಲ್ಲಿ 17ನೇ ಶ್ಲೋಕ ತಗೊಳ್ಳಿ. ಪಿತಾಮಹಸ್ಯ ಜಗತಃ ಮಾತಾ ದಾತಾ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರಃ ಋಕ್ಸಾಮಯಜುರೇವ ಚ. ತಾನೇ ಎಲ್ಲಾ ಸ್ಥಾನದಲ್ಲೂ ಇದ್ದೀನಿ ಅಂತ ತೋರಿಸ್ಕೊಡ್ತಾನೆ ಭಗವಂತ. ಅವನೇ ತಂದೆ, ಅವನೇ ತಾಯಿ. ಪಿತಾಮಹಸ್ಯ ಜಗತಃ, ಎಲ್ಲ ಜಗತ್ ಸೃಷ್ಟಿಕರ್ತನು ತಾನೇ ತಂದೆಯಾಗಿ ಇದ್ದಾನೆ. ಮಾತಾ, ತಾಯಿ ಸ್ಥಾನದಲ್ಲಿದ್ದಾನೆ. ದಾತ, ಎಲ್ಲವನ್ನ ಕೊಡುವಂತವನು. ಪಿತಾಮಹ, ತಾತ. ಅದ್ರ ವೇದ್ಯಂ ಪವಿತ್ರಂ ಓಂಕಾರಂ, ವೇದದಲ್ಲೂ ಅವನೇ ಇದ್ದಾನೆ, ಪವಿತ್ರವಾದ ಓಂಕಾರದಲ್ಲೂ ಅವನೇ ಇದ್ದಾನೆ. ರಿಕ್ಸಾಮಯಜುರೇವ ಚ, ಎಲ್ಲಕ್ಕೂ ಕಾರಣದಿಂದ ಆಶ್ರಯದಾತನಾಗಿದ್ದಾನೆ, ಹಿತೈಷಿ ಆಗಿದ್ದಾನೆ ಅಂತ ಹೇಳ್ತಾರೆ. ಅದೇ ತರ 22ನೇ ಶ್ಲೋಕ 9ನೇ ಅಧ್ಯಾಯ, ಅದನ್ನ ನೋಡೋಣ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ಸದಾ ನನ್ನನ್ನ ಬಿಡದೆ ನನ್ನನ್ನ ಉಪಾಸನೆ ಮಾಡ್ತಾರೋ, ಬಿಡದೆ ನನ್ನನ್ನ ಚಿತ್ತದಲ್ಲಿ ಇಟ್ಕೊಂಡು ನನ್ನನ್ನ ಚಿಂತೆ ಮಾಡ್ತಾರೋ ಅವರ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೀನಿ ಅಂತ. ಯೋಗ ಮತ್ತೆ ಕ್ಷೇಮ ಅಂತ. ಯೋಗ ಅಂದ್ರೆ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಪುಣ್ಯವೋ ಪಾಪವೋ ಏನೋ ಒಂದು ಲಭಿಸುತ್ತಲ್ಲ, ಅದೆಲ್ಲ ಯೋಗ. ಅದು ಕ್ಷೇಮವಾಗಿರ್ಬೇಕು ಅಂದ್ರೆ ನಮ್ಮ ಯೋಗ ಒಳ್ಳೆ ಯೋಗಗಳು ನಷ್ಟವಾಗದೆ ಇರೋ ತರ ನೋಡ್ಕೊಳ್ತಾನೆ ಭಗವಂತ, ನಮ್ಮನ್ನ ಕಾಪಾಡ್ತಾನೆ ಅಂತ. ಸೆಲ್ಫ್ ಎಕ್ಸ್ಪ್ಲನೇಟರಿ, ಇದೇನೋ ಜಾಸ್ತಿ ಹೇಳ್ಬೇಕು. ಅನನ್ಯಾಶ್ಚಿಂತ ಎಂತೋಮ, ಯಾರು ಸದಾ ಭಗವಂತನ ನೆನ್ಕೊಳ್ತಾ ಇರ್ತಾರೋ ಅದಕ್ಕೆ ಆ ದ್ವಯಮಂತ್ರದಲ್ಲಿ ಭಗವಂತನ ಉಚ್ಚಾರಣೆ ಸದಾ ಮಾಡ್ತಾ ಇದ್ರೆ ಅವನು ನಮ್ಮನ್ನ ಕಾಪಾಡ್ತಾನೆ ಅಂತ. ಅದೇ ತರ 23ನೇ ಶ್ಲೋಕದಲ್ಲಿ ಅವನು ಹೇಳ್ತಾನೆ, ಏಪ್ಯನನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೇಯ ಯಜಂತೆ ವಿಧಿಪೂರ್ವಕಂ. ಅಕಸ್ಮಾತ್ ಅವ್ರು ಯಾರೋ ಬೇರೆಯೊಬ್ರು ನನ್ನನ್ನ ಭಜಿಸ್ತಾ ಇಲ್ಲ, ಬೇರೆ ಯಾವುದೋ ದೇವತೆಗಳನ್ನ ಭಜಿಸ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ, ಪರವಾಗಿಲ್ಲ, ಭಜಿಸ್ಲಿ ಬಿಡಿ. ಆಯಾ ದೇವತೆಗೆ ಯಾರು ಬೇಕೋ ಅವರನ್ನೇ ಭಜಿಸ್ಲಿ. ಆ ದೇವತೆಗಳಿಗೂ ಅವರು ಅಂತರ್ಯಾಮಿಯಾಗಿರೋ ನಾನೇನೆ, ಅವರಿಗೂ ಆ ದೇವತೆಗಳ ಮೂಲಕನೇ ಫಲವನ್ನ ಕೊಡಿಸ್ತೇನೆ ಅಂತ. ಇದನ್ನ ಯೋ ಯಾಂ ತನುಂ ಭಕ್ತಂ ಅಂತ ಹಿಂದೆ ಕೂಡ ಹೇಳಿದ್ದ ಭಗವಂತ ಆ ಶ್ಲೋಕದಲ್ಲಿ. ಅದನ್ನ ನಾವು ನೋಡ್ತೀವಿ. ಅಂತರ್ಯಾಮಿಯಾಗಿದ್ಕೊಂಡು ಆಯಾ ದೇವತೆಗಳಿಂದ ಅವ್ರ ಮೂಲಕನೇ ನಾನು ಕೊಡ್ತೇನೆ. ಅಹಂ ಹಿ ಸರ್ವಯಜ್ಞಾನ 24ನೇ ಶ್ಲೋಕ. ತಾನೇ ಎಲ್ಲ ಅಂತ ಹೇಳ್ತಾನೆ. ಎಲ್ಲಿ 1ನೇ ಶ್ಲೋಕ ತನ್ಮೇನ್ಮೆಯಂ ಅಂತ ಹೇಳಿದ್ನಲ್ಲ, ಆತರ ತನ್ನ ಹಿರಿಮೆಯನ್ನ ಇಲ್ಲಿ ತೋರಿಸ್ಕೊಳ್ತಾನೆ. ಅಹಂ ಹಿ ಸರ್ವಯಜ್ಞಾನ ಭೋಕ್ತಾ ಚ ಪ್ರಭುರೇವ ಚ ನತು ಮಾಂ ಅಭಿಜಾನಂತಿ ತತ್ವೇನಾತಶ್ಚ್ಯವಂತಿ ತೇ. ನಾನೇ ಎಲ್ಲ ಯಜ್ಞಗಳಿಗೂ ಮೂಲ ಕಾರಣ, ನಾನೇ ಹವಿಸು, ನಾನೇ ಸಮಿತು, ನಾನೇ ಅದರಲ್ಲಿ ಹಾಕುವಂತ ತುಪ್ಪನೂ ನಾನೇ, ಮಂತ್ರನೂ ನಾನೇ, ದಕ್ಷಿಣೆನೂ ನಾನೇ ಅಂತ ಎಲ್ಲವನ್ನು ತಾನೇ ಅಂತ ಹೇಳ್ಕೊಳ್ತಾನೆ. ಹಾಗೇನೆ ಆ ಫಲಗಳಿದೆಯಲ್ಲ, ಈ ಫಲಗಳನ್ನು ಕೂಡ ನಾನೇ ಕೊಡೋನು. ಇದನ್ನು ತಿಳಿಯದವರು ಮೋಕ್ಷ ಪಡೆದೇ ಹೋಗ್ತಾರೆ. ಇದು ಎಲ್ಲದಕ್ಕೂ ನಾನೇ ಕಾರಣ ಅಂತ ಯಾರಿಗೆ ಗೊತ್ತಾಗಲ್ವೋ, ಅಲ್ಪ ಕಾರಣಗಳನ್ನ ಕೇಳ್ಕೊಂಡು ಚಿಕ್ಕ ಪುಟ್ಟ ದೇವತೆಗಳ ಹಿಂದೆ ಹೋಗ್ಕೊಂಡು ಆ ಫಲಗಳನ್ನ ಪಡ್ಕೊಳ್ತಾರೆ, ಇಲ್ಲ ಅಂತಿಲ್ಲ, ಆದ್ರೆ ಮೋಕ್ಷ ಅವ್ರಿಗೆ ಸಿಗೋದಿಲ್ಲ.
ಮೋಕ್ಷ ಅವ್ರಿಗೆ ಸಿಗಲ್ಲ. ಇಷ್ಟ ದೇವತೆ ಕೊಡೋ ಫಲವನ್ನ ಅನುಭವಿಸಿ ಮೋಕ್ಷ ಪಡೆಯೋದಿಲ್ಲ ಅವರಂತೆ. ನನ್ನನ್ನ ಪ್ರಾರ್ಥನೆ ಮಾಡೋದು, ನನ್ನನ್ನ ಒಲಿಸ್ಕೊಳ್ಳೋದು ಏನ್ ಮಹಾ ಕಷ್ಟ ಅಲ್ಲ, ತುಂಬಾನೇ ಸುಲಭ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ನನಗೆ ಏನು ನೀವು ದೊಡ್ಡ ದೊಡ್ಡ ಯಾಗ ಹೋಮ ಯಜ್ಞ ಅವೆಲ್ಲ ಏನು ಮಾಡ್ಬೇಕಾಗಿಲ್ಲ, ಜಾಸ್ತಿ ಎಲ್ಲ ಏನೋ ವೇದಗಳ ಅಧ್ಯಯನ ಎಲ್ಲ ಮಾಡ್ಬೇಕು ಅಂತಾನೂ ಏನೂ ಇಲ್ಲ. ಪತ್ರಂ ಪುಷ್ಪಂ, ಒಂದು ದಳ, ಒಂದು ತುಳಸಿ, ಒಂದು ಹೂವು, ಒಂದು ಹಣ್ಣು, ಏನೋ ಒಂದು, ಪ್ಲೂರಲ್ ಕೂಡ ಇಲ್ಲ ನೋಡಿ. ಪತ್ರಂ ಪುಷ್ಪಂ ಎಲ್ಲ ಸಿಂಗ್ಯುಲರ್ ಹೇಳಿದಾನೆ. ಒಂದೊಂದೇ ಅಕಸ್ಮಾತ್ ಸಿಕ್ಕಿದಾಗ ಕೂಡ. ಒಂದು ನಿಮಿಷ. ಕೇಳಿಸ್ತಾ ಇದೆಯಾ? ಹಲೋ, ಈಗ ಕೇಳಿಸ್ತದೆ ಮೇಡಮ್. ಓಕೆ ಓಕೆ. ಪತ್ರಂ ಪುಷ್ಪಂ ಅದೇ ಎಲ್ಲಾನು ಕ್ಷಮೆ ಇರಲಿ, ಯಾವುದೋ ಫೋನು. ಪತ್ರಂ ಪುಷ್ಪಂ ಫಲಂ ತೋಯಂ, ಏನಾದ್ರೂ ಅಷ್ಟೇ, ಒಂದು ಕೊಟ್ರು ಸಾಕು. ಏನು ಇಲ್ವಾ, ಒಂದು ಒಂದು ಹನಿ ನೀರು ಅಂತ ಅದನ್ನು ಹೇಳ್ತಾರೆ. ನೀರು ಇಲ್ವಾ ಕಣ್ಣಲ್ಲಿ, ಅಯ್ಯೋ ನಂತರ ಏನು ಇಲ್ವಲ್ಲ ಅಂತ ಒಂದು ಕಣ್ಣು ಹನಿ ಕಂಬನಿ ನೀರು ಬಿಟ್ಕೊಂಡ್ರೆ ಕೂಡ ಸಾಕು, ಭಗವಂತ ಪ್ರೀತನಾಗ್ಬಿಡ್ತಾನಂತೆ. ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ನಾನು ಕಣ್ಣಿಂದ ನೋಡಿ ತಿಂದ್ಬಿಡಲ್ಲ, ನಾವು ಏನ್ ಕೊಟ್ಟಿದ್ದನ್ನೆಲ್ಲ ಭಗವಂತ ಕೈಯಲ್ಲಿ ತಗೊಂಡು ಏನು ತಿಂದ್ಬಿಡ, ಅಶ್ನಾಮಿ ನೋಡ್ತಾನಂತೆ, ನೋಡಿ ತೃಪ್ತ ಪಡ್ತಾನೆ. ಅಯ್ಯೋ ನಾನು ಭಗವಂತ ಇದನ್ನೆಲ್ಲ ನಾನು ನಿವೇದನ ಮಾಡಿದ್ನಲ್ಲ ಅಂತ ಸಂತೋಷ ಪಡ್ತಾನಂತೆ. ಅದು ಅಶ್ನಾಮಿ ಪ್ರಯತಾತ್ಮನಃ ಅಂತ ಹೇಳಿ. ಇದು ಅಷ್ಟೇ, ಇದು ತುಂಬಾ ನಾವು ಅವಾಗವಾಗ ಹೇಳುವಂತ ಶ್ಲೋಕನೇ, ಎಲ್ಲರಿಗೂ ಅರ್ಥ ಸುಲಭವಾಗುತ್ತೆ. ಹೇಗೆ ನಾವು ಭಗವಂತನಿಗೆ ಎಲ್ಲವನ್ನ ಸಮರ್ಪಿಸೋದು, ಹೇಗೆ ಭಗವಂತನಿಗೆ ನಾವು ಇದಾಗಿರೋದು ಅಂತ ಹೇಳಿದ್ರೆ, ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ಯತ್ರ ಪಶ್ಯಸಿ ಕೌಂತೆಯ ತತ್ಪುರುಷ್ವ ಮದರ್ಪಣಂ. ದೊಡ್ಡದಾಗಿ ಏನೋ ಮಾಡಿ ಹೇಗೆ ಸಾತ್ವಿಕತೆಯಾಗ ಮಾಡೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ಏನು ಪರವಾಗಿಲ್ಲ, ಏನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಯತ್ಕರೋಷಿ, ಏನ್ ಮಾಡಿದ್ರು ಕೃಷ್ಣಾರ್ಪಣ ಅಂತ ಹೇಳ್ಕೊಳ್ಳಿ. ಯದಶ್ನಾಸಿ, ಏನ್ ತಿಂದ್ರು ಇದು ಕೃಷ್ಣ ನನಗೆ ಕೊಟ್ಟಿದ್ದು, ಅವನಿಂದ ಅವನಿಗೆ ಸೇರ್ಬೇಕಾಗಿದ್ದು ಅಂತ. ಯದಶ್ನಾಸಿ ಯಜ್ಜುಹೋಸಿ, ಯಾವ ಯಜ್ಞ ಮಾಡಿದ್ರು ಅಷ್ಟೇ. ಯದ್ದದಾಸಿ ಯತ್, ಏನು ಕರ್ಮ ಮಾಡಿದ್ರು ಅದನ್ನ ಭಗವಂತನಿಗೆ ಸಮರ್ಪಿಸಿದೆ. ಯತ್ ಪಶಸ್ಯ, ಏನನ್ನ ನೋಡಿದ್ರೆ ಮಾಡಿದ್ರೆ ಎಲ್ಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ, ನನಗೆ ಅರ್ಪಣೆ ಮಾಡ್ಬಿಟ್ರೆ ಅವಾಗ ನಿಮಗೆ ಆ ಕರ್ಮದಿಂದ ಮುಕ್ತರಾಗ್ತೀರಾ, ಅದರ ಬಂಧನಕ್ಕೆ ಒಳಗಾಗೋದಿಲ್ಲ ಅಂತ ಹೀಗೆ ಹೇಳಿ. ಅದೇ ಈ ಸನ್ಯಾಸ ಯೋಗವನ್ನ ಭಗವಂತ ಈ ಅಧ್ಯಾಯದಲ್ಲಿ ಹೇಳ್ಕೊಡ್ತಾನೆ. ಯಾಕಂದ್ರೆ ನಾನೇ ಎಲ್ಲಕ್ಕೂ ಕಾರಣ, ನೀನೇನು ಮಾಡ್ಬೇಕಾಗಿದ್ದೇನಿಲ್ಲ ಅಂತ ಹೇಳಿ. ಅದೇ ತರ 29ನೇದ್ರಲ್ಲಿ ಹೇಳ್ತಾನೆ, ಸಮೋಹಂ ಸರ್ವಭೂತೇಷು ನಮೇ ದ್ವೇಷೋಸ್ತಿ ನ ಪ್ರಿಯ. ಒಂದೇ ನಿಮಿಷ ತಗೊಳ್ತೀನಿ. ನಾನು ಯೇ ಭಜಂತಿ
ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇಷು ಚಾಪ್ಯಹಂ. ನಾನು ಎಲ್ಲರನ್ನು ಸಮನಾಗಿ ಪ್ರೀತಿಸ್ತೀನಿ. ಯಾರನ್ನಾದ್ರೂ ಒಬ್ರಿಗೆ ಹೆಚ್ಚು ಒಬ್ರು ಕಡಿಮೆ ಅಂತ ಯಾರನ್ನು ಹೆಚ್ಚಿಗೆ ಪ್ರೀತಿಸೋದು ಇಲ್ಲ, ಯಾರನ್ನು ಅನಾವಶ್ಯಕವಾಗಿ ದ್ವೇಷಿಸೋದು ಇಲ್ಲ ಅಂತ ಹೇಳ್ತಾರೆ. ಅದನ್ನ ಇಲ್ಲಿ ಸಮೋಹಂ ಸರ್ವಭೂತೇಶು. ಭಗವಂತ ವಿನಾಕಾರಣವಾಗಿ ನಾವು ಅನ್ಕೋ ಭಗವಂತನ ಕೋಪ ಬಂದ್ಬಿಟ್ಟಿರುತ್ತೆ, ಅವನ್ಗೆ ಇದು ಹರಕೆ ಸಲ್ಲಿಸ್ಲಿಲ್ಲ, ಕೋಪಿಸ್ಕೊಂಡ್ಬಿಟ್ಟಿದ್ದಾನೆ. ವಿನಾಕಾರಣವಾಗಿ ಭಗವಂತ ಯಾರ ಮೇಲೂ ಕೋಪಿಸ್ಕೊಳ್ಳೋದೇ ಇಲ್ಲ. ಅದು ನಮ್ಮ ಕರ್ಮಕ್ಕನುಸಾರವಾಗಿ ನಮಗೆ ಶಿಕ್ಷೆಗಳು ಬರ್ತಾ ಇರುತ್ತೆ ಅಷ್ಟೇ ವಿನಃ ಅವನಾಗಿ ಅತಿಯಾಗಿ ಯಾರನ್ನು ಪ್ರೀತಿ ಮಾಡೋದಿಲ್ಲ. ಯಾರೋ ಒಬ್ರು ತುಂಬಾ ಏನೋ ಸೇವೆಗಳೆಲ್ಲ ಮಾಡಿಸ್ಬಿಟ್ರು ಅಂತ ಅವನಿಗೆ ಸಂತೋಷ ಆಗತ್ತೆ ಸರಿ, ಅದಕ್ಕಿಂತ ಅವನಿಗೆ ಪಾರ್ಷಿಯಲ್ ಆಗಿರೋದಿಲ್ಲ. ಅವನಿಗೇನು ವಿನಾಕಾರಣವಾಗಿ ಬೇರೆಯವ್ರನ್ನ ದ್ವೇಷಿಸೋದು ಇಲ್ಲ. ಹೇಗೆ ಭಗವಂತನನ್ನ ಸಮರ್ಪಣೆ ಮಾಡ್ಕೊಳ್ಬೇಕು, ಅವನನ್ನ ಉಪಾಸನೆ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾನೆ ಇದರಲ್ಲಿ. ಮನ್ಮನ ಭವ ಮದ್ಭಕ್ತೋ ಮಧ್ಯ ಜೀವಾಂ ನಮಸ್ಕುರು ಮಾಮೇ ವೈಶ್ಯಸಿ ಯತ್ವೈವಂ ಆತ್ಮಾನಂ ಮತ್ಪರಾಯಣಃ. ಯಾರು ನಾನೇ ಪರಮ ಉಪಾಸನೆಗೆ ತಕ್ಕವನು ಅಂತ ಹೇಳಿ ನನ್ನನ್ನೇ ಉಪಾಸನೆ ಮಾಡ್ತಾನೋ, ಯಾರು ಎಲ್ಲದಕ್ಕೂ ನಾನೇ ಕಾರಣ ಅಂತ ತಿಳಿತಾನೋ, ಎಲ್ಲವೂ ನಾನೇ ನಿರ್ವಾಹ ಮಾಡ್ತೀನಿ ಅಂತ ಅರ್ಥ ಮಾಡ್ಕೊಳ್ತಾನೋ, ನನ್ನ ಸಂಕಲ್ಪ ಇಲ್ಲದೆ ಏನು ನಡೆಯಲ್ಲ ಅಂತ ತಿಳ್ಕೊಳ್ತಾನೋ, ಅವನಿಗೆ ನಾನು ಯಾವತ್ತೂ ಸಿಗ್ತೀನಿ. ಅಂದ್ರೆ ಮೋಕ್ಷಕ್ಕೆ ಅವನು ಬಂದು ಸೇರ್ತಾನೆ ಅಂತ. ಯಾರು ಹಾಗೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಮ್ಮನ್ನು ನಮಿಸ್ತಾನೋ ಅವನು ಬಂದು ನನ್ನನ್ನ ಸೇರ್ತಾನೆ ಅಂತ ಹೇಳಿ ಇಲ್ಲಿ ಮುಗಿಸ್ಕೊಳ್ತಾನೆ. 9ನೇ ಅಧ್ಯಾಯದಲ್ಲಿ ತುಂಬಾ ಸೊಗಸಾಗಿ ಭಗವಂತನ ಶಕ್ತಿಗಳು ಏನು, ಅವನ ಹೇಗೆ ಒಬ್ಬ ನಾಯಕ ಅಂತ ನಾವು ಹೇಗೆ ಗುರುತಿಸ್ತೀವಿ, ಒಬ್ರು ನಮ್ಮನ್ನ ಕಾಪಾಡ್ಬೋದು ಅಂತ ಹೇಗೆ ನಾವು ಅವನನ್ನ ಗುರುತಿಸ್ತೀವಿ ಅನ್ನೋದನ್ನ ತೋರಿಸ್ಕೊಡ್ತಾನೆ. ಭಗವಂತ ನಸ್ಸಮ ಅಭ್ಯಧಿಕ, ಅವನನ್ನ ಹೇಗೆ ಚಿಂತೆಯಲ್ಲಿ ನಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ನಮ್ಮನ್ನ ಸದಾ ಕಾಪಾಡ್ತಾನೆ ಅನ್ನೋದನ್ನ ತೋರಿಸ್ಕೊಡ್ತಾನೆ. ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ, ವಂದನೆಗಳು. ನಾಳೆ ರಾಮನವಮಿ ಸೆಲೆಬ್ರೇಷನ್ ಎಲ್ಲರೂ ಖಂಡಿತವಾಗ್ಲೂ ಬಂದು ಅನ್ವಯ ಮಾಡ್ಕೊಳ್ಬೇಕು. ಹಾಗೇನೆ ಥ್ಯಾಂಕ್ ಯು ರೇವತಿ ಫಾರ್ ಸೆಕೆಂಡ್ ಟೈಮ್ ಚಾಂಟಿಂಗ್ ಮಾಡಿದ್ದಕ್ಕೆ. ಆಲ್ಸೋ ಈ ಗೀತಾರ್ಥ ಸಂಗ್ರಹ ಇದೆಯಲ್ಲ ಹೇಗೆ ಅಂತ ಹೇಳಿದ್ರೆ ಸಿನಾಪ್ಸಿಸ್ ಅಂತ ಹೇಳಿ